Okay. Well, so now we all type of applications concentrate ಮಾಡಿದಾಗ ವೆಬ್ಸೈಟ್ ಇರಬಹುದು, ಆಂಡ್ರಾಯ್ಡ್ ಆಪ್ ಇರಬಹುದು ಅಥವಾ ಡೆಸ್ಕ್ಟಾಪ್ ಅಪ್ಲಿಕೇಶನ್. Ultimately our concentration is toward data manipulation. Okay, so data manipulation point of view ಯೋಚನೆ ಮಾಡಿದಾಗ user perspective ದಲ್ಲಿ how this data manipulation is going to help them to solve their data related problems. So most of the organizations ಇರಬಹುದು, companies ಇರಬಹುದು, ಶಾಪಿಂಗ್ ಶಾಪ್ಸ್ ಇರಬಹುದು, so ಇವೆಲ್ಲಾ ಸ್ಟೇಜಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ so the main problem is with respect to the data. Okay, so they used to maintain the data either in the normal manual files irbodu, paperwork irbodu, athwa in some of the cases they are having the computerized way of maintaining the data, that too with respect to the excel files anta ಹೇಳ್ತೀವಿ ಅಥವಾ word kind of a documents anta ಹೇಳ್ತೀವಿ. Okay, so ನಾವು ಸಾಕಷ್ಟು ಇನ್ಫಾರ್ಮೇಶನ್ ನ ಡೇಟಾಬೇಸ್ ಸಬ್ಜೆಕ್ಟ್ ಕಲಿಬೇಕಂತಂದಾಗ ಕಾನ್ಸಂಟ್ರೇಟ್ ಮಾಡಿದ್ವಿ. ಓಕೆ, ಸೊ ಮ್ಯಾನುವಲ್ ಫೈಲ್ ಮೇಂಟೈನ್ ಮಾಡ್ಬೇಕಂದಾಗ ಯಾವ ತರ ಇರುತ್ತೆ, ಅದಾದ್ಮೇಲೆ ಕಂಪ್ಯೂಟರೈಸ್ಡ್ ವೇ ಎಕ್ಸೆಲ್ ಫೈಲ್ಸ್ ಇರ್ಲಿ, ವರ್ಡ್ ಫೈಲ್ಸ್ ಇರ್ಲಿ, ಆ ತರ ಡೇಟಾ ಮೇಂಟೈನ್ ಮಾಡ್ಬೇಕಂದಾಗ ಹೇಗಿರುತ್ತೆ. ಸೊ ಎರಡು ಕೈಂಡ್ ಆಫ್ ವೇ ಆಫ್ ಮೇಂಟೈನಿಂಗ್ ಆಫ್ ಡೇಟಾದಲ್ಲಿ ಸಾಕಷ್ಟು ಡಿಫಿಕಲ್ಟೀಸ್ ಏನಿರುತ್ತೆ ಅಂದ್ರೆ ಸ್ಟೋರಿಂಗ್ ಆಫ್ ದ ಡೇಟಾ, ಆಮೇಲೆ ಮ್ಯಾನಿಪುಲೇಷನ್ ಆಫ್ ದ ಡೇಟಾ ಆಸ್ ವೆಲ್ as ಆಕ್ಸೆಸಿಂಗ್ ಆಫ್ ದ ಡೇಟಾ. ಸೊ ಮ್ಯಾನುವಲ್ ಪೇಪರ್ ವರ್ಕ್ ಅಲ್ಲಿ ಅದೇ ರೀತಿ ಎಕ್ಸೆಲ್ ಫೈಲ್ಸ್ ಆಸ್ ವೆಲ್ as ವರ್ಡ್ ಫೈಲ್ಸ್ ಇವೆರಡು ಕಾನ್ಸಂಟ್ರೇಟ್ ಮಾಡಿದಾಗ ಸ್ಟೋರಿಂಗ್, ಆಕ್ಸೆಸಿಂಗ್ ಅಂಡ್ ಮ್ಯಾನಿಪುಲೇಷನ್ ಇಸ್ ನಾಟ್ ಸೊ ಈಸಿ. ಓಕೆ, ಅಲಾಂಗ್ ವಿತ್ ದಟ್ ಡುಪ್ಲಿಕೇಶನ್ ಆಫ್ ದ ಡೇಟಾ ಆಗುತ್ತೆ. ಸೊ ಪೇಪರ್ ವರ್ಕ್ ದಲ್ಲಿ ನೋ ಡೌಟ್ ಲಾಂಗ್ ಪೀರಿಯಡ್ ಆಫ್ ದ ಡೇಟಾ ನಮಗೆ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಲಾಂಗ್ ಪೀರಿಯಡ್ ಆಫ್ ಡೇಟಾ 5 to 10 years ಇದ್ದಾಗಲೂ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಸರ್ಚ್ ಮಾಡ್ಬೇಕಂತಂದಾಗ ಇಟ್ ಇಸ್ ನಾಟ್ ಸೊ ಈಸಿ. ಅಥವಾ ಯಾವ್ದಾದ್ರು ಎರರ್ಸ್ ಆಗಿತ್ತಂದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳುವಂಥದ್ದು ಇಟ್ಸ್ ನಾಟ್ ಸೊ ಈಸಿ. ಬಟ್ ವೆರಾಸ್ ಇನ್ ಕಂಪ್ಯೂಟರೈಸ್ಡ್ ಎಕ್ಸೆಲ್ ಫೈಲ್ಸ್ ಅಲ್ಲಿ, ಅದೇ ತರ ವರ್ಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಸ್ವಲ್ಪ ಇಂಪ್ರೂವೈಸೇಷನ್ಸ್ ಇರಬಹುದು. ಬಟ್ ಎಕ್ಸೆಲ್ ಡಾಕ್ಯುಮೆಂಟ್ ಆಸ್ ವೆಲ್ as ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ಸ್ ಏನ್ ಬರುತ್ತಂದ್ರೆ ಡುಪ್ಲಿಕೇಶನ್ ಆಫ್ ದ ಫೈಲ್ಸ್. ಓಕೆ, ಕ್ಲರಿಕಲ್ ಸ್ಟಾಫ್ ಕಡೆ ಒಂದು ಫೈಲ್ ಇರುತ್ತೆ, ಸೊ ಡಿಪಾರ್ಟ್ಮೆಂಟ್ ಕಡೆ ಇನ್ನೊಂದು ಫೈಲ್ ಇರುತ್ತೆ. ಅಲ್ಲಿ ಸೆಂಟ್ರಲೈಸ್ಡ್ ವೇ ಆಫ್ ಆಕ್ಸೆಸಿಂಗ್ ಡೇಟಾ ಇರುವುದಿಲ್ಲ ಯಾವಾಗ ಎಕ್ಸೆಲ್ ಫೈಲ್ಸ್ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಇದ್ದಾಗ. ಸೊ there's a possibility of data inconsistency ಅಂತ ಹೇಳ್ತೀವಿ. ಒಂದೊಂದ್ ಕಡೆ ಒಂದೊಂದ್ ತರ ಡೇಟಾ ಇರುತ್ತೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಡೇಟಾ ಗೆಟ್ ಡುಪ್ಲಿಕೇಟೆಡ್. ಓಕೆ, ಇವೆಲ್ಲ ಪ್ರಾಬ್ಲಮ್ಸ್ ನ ಓವರ್ಕಮ್ ಮಾಡೋದಕ್ಕೋಸ್ಕರ ಸೊ ವಿ ಗೋ ಫಾರ್ ದ ಸೆಂಟ್ರಲೈಸ್ಡ್ ಅಪ್ರೋಚ್, ದಟ್ ಈಸ್ ಡೇಟಾಬೇಸ್ ಅಪ್ರೋಚ್. ಸೊ ಡೇಟಾಬೇಸ್ ಅಪ್ರೋಚ್ ಅಂತಂದಾಗ ನಾರ್ಮಲಿ ಒರಾಕಲ್ ಸಾಫ್ಟ್ವೇರ್ ಇರುತ್ತೆ, MySQL ಇರುತ್ತೆ, ಆಬ್ವಿಯಸ್ಲಿ ಅವೆಲ್ಲ ಸಾಫ್ಟ್ವೇರ್ಸ್ ಇರ್ತವೆ, ಬಟ್ ವಿಚ್ ಇಸ್ ನಾಟ್ ಯೂಸರ್ ಫ್ರೆಂಡ್ಲಿ. ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದವರು ಒರಾಕಲ್ ಸಾಫ್ಟ್ವೇರ್ ನ, MySQL ಸಾಫ್ಟ್ವೇರ್ ನ, SQL ಲ್ಯಾಂಗ್ವೇಜ್ ನ ಇಟ್ಕೊಂಡು ಇಂಟರಾಕ್ಟ್ ಮಾಡಿ ಡೇಟಾ ಮೇಂಟೈನ್ ಮಾಡಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ದ ನಾರ್ಮಲ್ ಎಂಡ್ ಯೂಸರ್ಸ್, ಫಾರ್ ದಮ್ ಇಟ್ ಇಸ್ ನಾಟ್ ಸೊ ಈಸಿ. ದಟ್ ಟೈಮ್ ವಿ ಥಿಂಕ್ ಆಫ್ a kind of applications, that is what desktop application, a website application or Android application. ನಮ್ಮ ಟಾರ್ಗೆಟೆಡ್ ಯೂಸರ್ ಒನ್ ಯೂಸರ್ ಇತ್ತಂದ್ರೆ then we will think of one or two users ಇತ್ತಂದ್ರೆ we will think of desktop kind of applications. ನಮ್ಮ ಟಾರ್ಗೆಟೆಡ್ ಯೂಸರ್ ಮೋರ್ ದೆನ್ ಒನ್ ಯೂಸರ್, ಮೋರ್ ದೆನ್ ಟೂ ಯೂಸರ್ಸ್, ಇನ್ ಟರ್ಮ್ಸ್ ಆಫ್ 10 ಯೂಸರ್ಸ್ ಇರ್ಬೋದು, 100 ಯೂಸರ್ಸ್ ಇರ್ಬೋದು, ಅಥವಾ 1000 ಯೂಸರ್ಸ್ ಇರ್ಬೋದು. ಯಾವಾಗ ನಂಬರ್ ಆಫ್ ಯೂಸರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ, that time so we will think of going with website or it may be the Android kind of the applications. Okay, so you more cases ದಲ್ಲಿ ultimately we provide a user friendly interface to interact with the data. Okay, ಹಾಗಿದ್ಮೇಲೆ ಅಲ್ಟಿಮೇಟ್ಲಿ ಲೈವ್ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಆರ್ಗನೈಸೇಷನ್ ಗೆ ಡೆವಲಪ್ಮೆಂಟ್ ಮಾಡುವಂತ ಪ್ರಾಜೆಕ್ಟ್ಸ್ ಇರ್ಬೋದು, ಮೋಸ್ಟ್ ಆಫ್ ದ ಟೈಮ್ BCA ಸ್ಟೂಡೆಂಟ್ಸ್ ದೇ ವಿಲ್ ಫೋಕಸ್ ಆನ್ ದಿಸ್ ಕೈಂಡ್ ಆಫ್ ದ ಪ್ರಾಜೆಕ್ಟ್ಸ್, ದಟ್ ಇಸ್ ವೇರ್ ಡೇಟಾ ಇಸ್ ದ ಮೇಜರ್ ಪಾರ್ಟ್. ಓಕೆ, ಹಾಗಿದ್ಮೇಲೆ ಅವ್ರಿಗೆ ಎಷ್ಟು ಈಸಿಯೆಸ್ಟ್ ವೇದಲ್ಲಿ ಇಂಟ್ರಾಕ್ಟ್ ಮಾಡ್ಲಿಕ್ಕೆ, ಮ್ಯಾನುಪ್ಲೇಟ್ ಮಾಡ್ಲಿಕ್ಕೆ, ಆಮೇಲೆ ಡೇಟಾ ಒಂದು ಮೀನಿಂಗ್ಫುಲ್ ವೇದಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕೆ, ಅಥವಾ ಒಂದು ಅನಾಲಿಸಿಸ್ ಮಾಡ್ಲಿಕ್ಕೆ, ಅಥವಾ ಫ್ಯೂಚರ್ ಅನಾಲಿಸಿಸ್ ಮಾಡ್ಲಿಕ್ಕೆ, ಫ್ಯೂಚರ್ ಪ್ರಿಡಿಕ್ಷನ್ಸ್ ಮಾಡ್ಲಿಕ್ಕೆ, ಆ ಡೇಟಾನ ಎಷ್ಟು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಆ ಆರ್ಗನೈಸೇಷನ್ಗೆ ಅಥವಾ ಕಂಪನಿಗೆ ಅಥವಾ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಿನಾರಿಗೆ ಹೆಲ್ಪ್ ಮಾಡ್ತೀವಿ ಅನ್ನೋ ಬೇಸಿಸ್ ಮೇಲೆ ನಮ್ಮ ಪ್ರಾಜೆಕ್ಟ್ಸ್ ಡಿಸೈಡ್ ಆಗ್ತವೆ. ಇವೆಲ್ಲ ಡೇಟಾ ರಿಲೇಟೆಡ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ ನಾವು. ಸೊ ವೇರ್ ದ ಡೇಟಾ ಇಸ್ ದ ಮೇಜರ್ ಕಾಂಟ್ರಿಬ್ಯೂಷನ್ ಟು ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಬಟ್ ನಮಗೆ ಡೇಟಾ ರಿಲೇಟೆಡ್ ಪ್ರಾಜೆಕ್ಟ್ಸ್ ಬೇಡ, ಸೊ ವಿ ವಿಲ್ ಥಿಂಕ್ ಆಫ್ ಸಮ್ ಅದರ್ ಕೈಂಡ್ ಆಫ್ ದ ಪ್ರಾಜೆಕ್ಟ್ಸ್ ಅಂತ ಬಂದಾಗ, ಸೊ ವಿ ವಿಲ್ ಕಂಪ್ಲೀಟ್ಲಿ ಕಮ್ ಔಟ್ ಆಫ್ ದಿಸ್ ಆಲ್ ತ್ರೀ ಕೈಂಡ್ ಆಫ್ ದ ಅಪ್ಲಿಕೇಶನ್. ಡೆಸ್ಕ್ಟಾಪ್ ಅಪ್ಲಿಕೇಶನ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಆಂಡ್ರಾಯ್ಡ್ ಇರ್ಬೋದು. ಬಟ್ ಈ ಮೂರು ಟೈಪ್ ಆಫ್ ಪ್ರಾಜೆಕ್ಟ್ಸ್ ನೆನ್ಪಿಟ್ಕೊಳ್ರಿ, ದಿಸ್ ಆಲ್ ವಿಲ್ ಫೋಕಸ್ ಮೇನ್ಲಿ ಆನ್ ಸೊ ಡೇಟಾ. ಓಕೆ, ಸೊ ಡೇಟಾ ಮ್ಯಾನುಪ್ಲೇಟ್ ಮಾಡ್ಲಿಕ್ಕೆ ಯೂಸರ್ ಫ್ರೆಂಡ್ಲಿ ಆಗಿ ಯಾವ ತರ ನಾವು ಒಂದು ಫೆಸಿಲಿಟಿ ಕೊಡ್ತೀವಿ ಅನ್ನೋ ಬೇಸಿಸ್ ಮೇಲೆ ಈ ಅಪ್ಲಿಕೇಶನ್ ಡಿಸೈಡ್ ಆಗ್ತವೆ. ಬಟ್ ಇದನ್ನ ಬಿಟ್ಟು ನಾವು ಬೇರೆ ಟೈಪ್ ಆಫ್ ಪ್ರಾಜೆಕ್ಟ್ಸ್ ನ ಯೋಚನೆ ಮಾಡ್ಬೇಕಂತಂದಾಗ ಸೊ ವಿ ವಿಲ್ ಥಿಂಕ್ ಆಫ್ ಸೊ ಕಾನ್ಸೆಪ್ಟ್ ಬೇಸ್ಡ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ. ಬಟ್ ಕಾನ್ಸೆಪ್ಟ್ ಬೇಸ್ಡ್ ಪ್ರಾಜೆಕ್ಟ್ಸ್ ಮೊದಲು ಯಾವ ಬರ್ತಾವೆ ಅಂತ ಅನ್ನೋದು ನೋಡ್ಕೊಳ್ಳೋಣ. ಕಾನ್ಸೆಪ್ಟ್ ಬೇಸ್ಡ್ ಪ್ರಾಜೆಕ್ಟ್ ಇವಾಗ ಸದ್ಯಕ್ಕೆ ಟ್ರೆಂಡಿಂಗ್ ಸಬ್ಜೆಕ್ಟ್ಸ್ ಅಲ್ಲಿ ನಾವು ನೋಡ್ಬೇಕಂತಂದ್ರೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ದ ಕೈಂಡ್ ಆಫ್ ದ ಏರಿಯಾ ವೇರ್ ಸೋ ಮೆನಿ ಪ್ರಾಜೆಕ್ಟ್ಸ್ ಕ್ಯಾನ್ ಬಿ ಡೆವಲಪ್ಡ್. ಮಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ನೆಟ್ವರ್ಕಿಂಗ್, ಇಮೇಜ್ ಪ್ರೊಸೆಸಿಂಗ್, ಹಾಗೆ
ಸಾಕಷ್ಟು ಬೇರೆ ಬೇರೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ಅಂತ ಬರ್ತವೆ. ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ನಾವು ಮಾಡ್ಬೇಕಂತಂದಾಗ ಸೊ ವಿ ನೀಡ್ ಟು ಹ್ಯಾವ್ ದ ಐಡಿಯಾ ಅಬೌಟ್ ದೋಸ್ ಆಲ್ ಕಾನ್ಸೆಪ್ಟ್ಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ನಾವು ಪ್ರಾಜೆಕ್ಟ್ಸ್ ಮಾಡ್ಬೇಕಂತಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ವಿ ನೀಡ್ ಟು ಹ್ಯಾವ್ ದ ಬೇಸಿಕ್ ಐಡಿಯಾ, ಅಟ್ ಲೀಸ್ಟ್ ಬೇಸಿಕ್ ಐಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಇದೆ ಅಂತಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಆ ಯೂಸ್ ಮಾಡುವಂತ ಏರಿಯಾದಲ್ಲಿ ಸದ್ಯಕ್ಕೆ ಏನ್ ಪ್ರಾಬ್ಲಮ್ಸ್ ಇದಾವೆ, ಆ ಪ್ರಾಬ್ಲಮ್ಸ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಯಾವ ತರ ಸಾಲ್ವ್ ಮಾಡಬಹುದು, ಅಥವಾ ಮಷಿನ್ ಲರ್ನಿಂಗ್ ಮುಖಾಂತರ ಯಾವ ತರ ಸಾಲ್ವ್ ಮಾಡಬಹುದು. ಓಕೆ, ಸೊ ಅಥವಾ ಬೇರೆ ಡೇಟಾ ಸೈನ್ಸ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಅಂತ ನಾವು ನೋಡಿದಾಗ ಅಲ್ಲಿ ಡೇಟಾ ಈಗ ನಾವು ಹೇಳಿರುವಂತದ್ದು ಇವು ಪ್ರೆಸೆಂಟ್ ಮಾಡುವಂತದ್ದು ಮ್ಯಾನುಪ್ಲೇಟ್ ಮಾಡುವಂತದ್ದು. ಸೊ ಎಲ್ಲಿವರೆಗೆ ಡೆಸ್ಕ್ಟಾಪ್, ವೆಬ್ಸೈಟ್, ಆಂಡ್ರಾಯ್ಡ್ ಆಪ್. ಬಟ್ ಡೇಟಾ ಸೈನ್ಸ್ ದಲ್ಲಿ ಅಗೇನ್ ವಿ ವಿಲ್ ಗೋ ಹ್ಯಾಡ್ ವಿತ್ ದಿಸ್ ಆಲ್ ಕೈಂಡ್ ಆಫ್ ದ ಅಪ್ಲಿಕೇಶನ್ಸ್. ಅಲ್ಲಿ ನಾವು ಡೇಟಾ ವೇರ್ ಹೌಸ್ ಕಾನ್ಸೆಪ್ಟ್ ಅಂತ ಯೋಚನೆ ಮಾಡ್ತೀವಿ. ಅಲ್ಲಿ ಪಾಸ್ಟ್ 10 years 60 years ಅಥವಾ ಇವನ್ 100 years ಆಫ್ ದ ಡೇಟಾ ನಾವು ಮೇಂಟೈನ್ ಮಾಡ್ತಿರ್ತೀವಿ ಫಾರ್ ದ ಪರ್ಪಸ್ ಆಫ್ ಜನರೇಟಿಂಗ್ ದ ರಿಪೋರ್ಟ್ಸ್, ಫಾರ್ ದ ಫ್ಯೂಚರ್ ಪ್ರಿಡಿಕ್ಷನ್ಸ್, ಫಾರ್ ಅನಾಲಿಸಿಸ್. ಹಾಗೆ ಸಾಕಷ್ಟು ಡಿಫ್ರೆಂಟ್ ಕಾಂಟೆಕ್ಸ್ಟ್ ಇರ್ತವೆ. ಇವನ್ ವಿ ಕ್ಯಾನ್ ಫೈಂಡ್ ದ ನ್ಯೂ ಪ್ಯಾಟರ್ನ್ಸ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಓಲ್ಡ್ ಡೇಟಾ. ಇವಾಗೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್ಸ್, ಸೊ ನಾನು ಸಾಕಷ್ಟು ಟೈಮ್ ನಿಮ್ಗೆ ಕ್ಲಾಸಲ್ಲಿ ಹೇಳ್ಬೇಕಂತ ಅಂದಾಗ ಹೇಳಿದ್ದೆ ಅಮೆಝಾನ್, ಫ್ಲಿಪ್ಕಾರ್ಟ್. ಸೊ ದೋಸ್ ಆರ್ companies are investing too much in the field of this artificial intelligence machine learning. ಯಾಕಂದ್ರೆ ಎಂಟೈರ್ ಅಮೆಝಾನ್ ಅಂಡ್ ಫ್ಲಿಪ್ಕಾರ್ಟ್ ವರ್ಕ್ಸ್ ಆನ್ ದೋಸ್ ಕಾನ್ಸೆಪ್ಟ್. ಪ್ರತಿಯೊಬ್ಬ ಕಸ್ಟಮರ್ ಬಿಹೇವಿಯರ್ ನ ಸ್ಟಡಿ ಮಾಡ್ಕೊಂಡು ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಾಗೆ ಪ್ರಾಡಕ್ಟ್ಸ್ ನ ಅವರಿಗೆ ರೀಚ್ ಮಾಡುವಂತದ್ದಾಗ್ಲಿ, ಹೊಸ ಹೊಸ ಆಫರ್ಸ್ ನ ಇಂಟ್ರೊಡ್ಯೂಸ್ ಮಾಡುವಂತದ್ದಾಗ್ಲಿ, ಕಸ್ಟಮರ್ ಬೇಸ್ ನ ಇನ್ಕ್ರೀಸ್ ಮಾಡುವಂತದ್ದಾಗ್ಲಿ, ಸರ್ವಿಸಸ್ ನ ಎಫೆಕ್ಟಿವ್ ಆಗಿ ಕೊಡುವಂತದ್ದಾಗ್ಲಿ, ಇದೆಲ್ಲ ಆಟೋಮೇಟೆಡ್ ವೇದಲ್ಲಿ ಆಗ್ಬೇಕಂತಂದ್ರೆ ಸೊ ವಿ ನೀಡ್ ಟು ಗಿವ್ ಎಕ್ಸ್ಪ್ಲಿಸಿಟ್ಲಿ a lot of intelligence to the those all computers. ಯಾವ ಕಂಪ್ಯೂಟರ್ಸ್ ರಿಕ್ವೆಸ್ಟ್ ತಗೋತಾ ಇರ್ತವೆ, ಯಾವ ಕಂಪ್ಯೂಟರ್ಸ್ ರಿಕ್ವೆಸ್ಟ್ ನ ಪ್ರಾಸೆಸ್ ಮಾಡ್ತಿರ್ತವೆ, ಯಾವ ಕಂಪ್ಯೂಟರ್ಸ್ ರಿಪೋರ್ಟ್ಸ್ ನ ಪ್ರೊಡ್ಯೂಸ್ ಮಾಡ್ತಿರ್ತವೆ, ಅವಕ್ಕೆಲ್ಲ ಎಕ್ಸ್ಪ್ಲಿಸಿಟ್ ಆಗಿ. ಯಾಕಂದ್ರೆ ಸೊ ಲ್ಯಾಕ್ಸ್ ಆಫ್ ರಿಕ್ವೆಸ್ಟ್, ಇವನ್ ಸಮ್ಟೈಮ್ಸ್ ವಿ ಕ್ಯಾನ್ ಸೇ ಮಿಲಿಯನ್ಸ್ ಬಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಅಮೆಝಾನ್ ಕಂಪ್ನಿಗಳು ಆನ್ ಡೇ ಟು ಡೇ ಬೇಸಿಸ್ ನ ರಿಸೀವ್ ಮಾಡ್ತಿರ್ತಾರೆ. ಅಷ್ಟೆಲ್ಲ ಒಬ್ಬ ಹ್ಯೂಮನ್ ಬೀಯಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೆಲ್ಲ ರಿಕ್ವೆಸ್ಟ್ ನ ಪ್ರೊಸೆಸ್ ಮಾಡ್ಲಿಕ್ಕೆ. ಹಾಗಿದ್ಮೇಲೆ ಅಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಇಂಟೆಲಿಜೆನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ದೋಸ್ ಆಲ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಮಷಿನ್ ಲರ್ನಿಂಗ್ ಅಂತ ಹೇಳ್ತೀವಿ. ಹಾಗೆ ಅವೆಲ್ಲ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಬರ್ತದೆ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದಾಗ ನಾರ್ಮಲ್ ಎಂಡ್ ಯೂಸರ್ಗೆ ಆಲ್ಮೋಸ್ಟ್ ಆಲ್ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಈಗ ಒಂದು ನನ್ನ ಕಂಪ್ಯೂಟರ್ ಅಲ್ಲಿ ಇಷ್ಟು ಕಾನ್ಫಿಗರೇಷನ್ ಕಂಪ್ಯೂಟರ್ ಇದೆ, ಈ ಕಂಪ್ಯೂಟರ್ ಅಲ್ಲಿ ಸರ್ಟನ್ ಸೆಟ್ ಆಫ್ ಸಾಫ್ಟ್ವೇರ್ಸ್ ನ ಇನ್ಸ್ಟಾಲ್ ಮಾಡಬಹುದು, ವರ್ಕ್ ಮಾಡಬಹುದು. ಬಟ್ ಇದಕ್ಕಿಂತ ಜಾಸ್ತಿ ಕಾನ್ಫಿಗರೇಷನ್ ಇರುವಂತ ನಮಗೆ ಕಂಪ್ಯೂಟರ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದಾಗ ಒಂದು ಕ್ಲೌಡ್ ಕಂಪ್ಯೂಟಿಂಗ್, ಕ್ಲೌಡ್ ಅಂತಂದ್ರೆ ಇಟ್ಸ್ ಜನರಲ್ ಒನ್ ಕಂಪ್ಯೂಟರ್ ವಿಚ್ ಇಸ್ ಅವೈಲೇಬಲ್ 24/7, ಸೊ ವಿಚ್ ಕ್ಯಾನ್ ಬಿ ಆಕ್ಸೆಸ್ ಫ್ರಮ್ ಎನಿವೇರ್. ಈಗ ನಾವು ಕ್ಲೌಡ್ಸ್ ನ ಯಾವ್ದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡಾಗ ಹೇಗೆ ಕ್ಲೌಡ್ಸ್ ನ ಅಬ್ಸರ್ವ್ ಮಾಡಬಹುದು, ಅದೇ ತರ ಆ ಕಂಪ್ಯೂಟರ್ 24/7 ಅವೈಲೇಬಲ್ ಇರ್ತವೆ. ಅದಕ್ಕೆ ಅದರದೇ ಆದ ನೆಟ್ವರ್ಕ್ ರಿಲೇಟೆಡ್ ಇಶ್ಯೂಸ್ ಇರ್ತವೆ, ಪರ್ಫಾರ್ಮೆನ್ಸ್ ರಿಲೇಟೆಡ್ ಇಶ್ಯೂಸ್ ಇರ್ತವೆ. ಅವೆಲ್ಲ ಟೈಪ್ ಆಫ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ಮಾಡ್ಬೇಕಂತಂದಾಗ ಇನಿಷಿಯಲಿ ಒಂದು ಅಲ್ಗೋರಿದಮ್ಸ್ ನ ಜನರೇಟ್ ಮಾಡ್ತಾರೆ ಫಾರ್ ದ ಸರ್ಟನ್ ಸೆಟ್ ಆಫ್ ದ ಪರ್ಫಾರ್ಮೆನ್ಸ್. ಆ ಪರ್ಫಾರ್ಮೆನ್ಸ್ ರೀಚ್ ಆಗಲಿಕ್ಕೆ ಅಲ್ಗೋರಿದಮ್ಸ್ ಹವೆವರ್ ಇಟ್ ಯೂಸ್ ಟು ವರ್ಕ್. ಬಟ್ ಯಾವಾಗ ನಂಬರ್ ಆಫ್ ರಿಕ್ವೆಸ್ಟ್ ಅಂತ ಆಗ್ಲಿ, ಡೇಟಾ ಪಾಯಿಂಟ್ ಆಫ್ ವ್ಯೂ ಆಗ್ಲಿ, ಯಾವಾಗ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಟೈಮ್ ವಿ ಎಕ್ಸ್ಪೆಕ್ಟ್ ನ್ಯೂ ಅಲ್ಗೋರಿದಮ್ಸ್ ಟು ಬಿ ಪ್ರಪೋಸ್ಡ್ to overcome the drawbacks of previous one. Okay, ಇವೆಲ್ಲ ಟೈಪ್ ಆಫ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಅಲ್ಲಿ we will mainly focus on the performance based algorithms. ಪರ್ಫಾರ್ಮೆನ್ಸ್ ಬೇಸ್ಡ್ ಅಲ್ಗೋರಿದಮ್ಸ್ ನಾವು ಹೊಸದಾಗಿ ಡಿಸೈನ್ ಮಾಡ್ಬೇಕಂತಂದಾಗ so our expectation is first we need to see which are all the algorithms that are already available and how those all algorithms used to help us in solving the problems related to those all areas. ಅದನ್ನ ಅರ್ಥ ಮಾಡ್ಕೊಂಡು ಹೊಸದಾಗಿ ಏನ್ ಕಾಂಟ್ರಿಬ್ಯೂಟ್ ನಾವು ಮಾಡಬಹುದು ಅನ್ನೋದು ಅವೆಲ್ಲ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ಅಲ್ಲಿ ಬರ್ತವೆ. ಅದರಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಂತಾನು ಬರುತ್ತೆ. ಹಾಗೆ ಸಾಕಷ್ಟು ಏರಿಯಾಸ್ ಇದಾವೆ ಸೊ ವೇರ್ ವಿ ಕ್ಯಾನ್ ಕಂಟ್ರಿಬ್ಯೂಟ್ ಅ ಲಾಟ್. ಬಟ್ ಅಟ್ ಯುವರ್ ಲೆವೆಲ್ ಅವೆಲ್ಲ ಕಾನ್ಸೆಪ್ಟ್ ನ ನೀವು ಕಲ್ತಿರದೇ ಇರೋದ್ರಿಂದ, ನೀವು ಕಲ್ತಿರುವಂತ ಕಾನ್ಸೆಪ್ಟ್ ಮೆಜಾರಿಟಿ ಆಫ್ ಕಾನ್ಸೆಪ್ಟ್ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಇರುತ್ತೆ ಅಂದ್ರೆ ಸೊ ಆಲ್ಮೋಸ್ಟ್ ಡೇಟಾ ರಿಲೇಟೆಡ್ ಪ್ರಾಜೆಕ್ಟ್ಸ್ ಮೇಲೆನೆ ಇರ್ತವೆ. ಅದಕ್ಕೋಸ್ಕರ ವಿ ಆಲ್ವೇಸ್ ಇಸ್ ಟು ಗಿವ್ ಮೋರ್ ಐಡಿಯಾ ರಿಲೇಟೆಡ್ ದ ಡೇಟಾ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ರಾದರ್ ದನ್ ಕಾನ್ಸೆಪ್ಟ್ ಓರಿಯೆಂಟೆಡ್. ಕಾನ್ಸೆಪ್ಟ್ ಓರಿಯೆಂಟೆಡ್ ಮಾಡಬಾರ್ದು ಅಂತಲ್ಲ, ನೀವು ಹೊಸದಾಗಿ ಇಂಟ್ರೆಸ್ಟ್ ಇದ್ರೂ ಅದ್ ಮಾಡ್ಬೋದು, ಕಲಿಬಹುದು. ಅದ್ರ ಜೊತೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ ನಿಮ್ಗೆ. ಹೊಸದಾಗಿ ಅದನ್ನ ಆ ಟಾಪಿಕ್ ಬಗ್ಗೆನೇ ಐಡಿಯಾ ಇಲ್ಲ ಅಂತಂದಾಗ ಸೊ ಇಟ್ ರಿಕ್ವೈರ್ಸ್ ಸರ್ಟನ್ ಅಮೌಂಟ್ ಆಫ್ ದ ಟೈಮ್. ಹಾಗಿದ್ಮೇಲೆ ಪ್ರಾಜೆಕ್ಟ್ ಕ್ಯಾಟಗರಿಯಲ್ಲಿ ಟೈಪ್ ಆಫ್ ಪ್ರಾಜೆಕ್ಟ್ಸ್ ಅಲ್ಲಿ ಯಾವ ತರ ಟೈಪ್ ಆಫ್ ಪ್ರಾಜೆಕ್ಟ್ಸ್ ಬರ್ತಾವ ಅಂದ್ರೆ, ಒಂದು ಡೇಟಾಬೇಸ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ವೇರ್ ದ ಫೋಕಸ್ ಇಸ್ ಮೇನ್ಲಿ ಆನ್ ಡೇಟಾ. ಸೊ ಸೆಕೆಂಡ್ ಕ್ಯಾಟಗರಿ ಆಫ್ ಪ್ರಾಜೆಕ್ಟ್ಸ್ ದಿಸ್ ಆಲ್ ಆರ್ ಕಾನ್ಸೆಪ್ಟ್ ಓರಿಯೆಂಟೆಡ್. ಓಕೆ, ಸೊ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ಅಲ್ಲಿ ನಮ್ಗೆ ಕ್ಲೈಂಟ್ ಅಂತ ಹೇಳಿ ಇವೆಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಬರ್ಬೋದು, ಶಾಪಿಂಗ್ ಸೆಕ್ಟರ್ ಇರ್ಬೋದು, ಹಾಗೆ ಬೇರೆ ಬೇರೆ ಸೆಕ್ಟರ್ಸ್ ಎಲ್ಲ
ಅಲ್ಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ಇರ್ತವೆ, ಡೇಟಾ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ಇರ್ತವೆ. ಯಾಕಂದ್ರೆ ಅಮೆಝಾನ್ ಅನ್ನೋದು ಒಂದು ಕಂಪ್ನಿಯಲ್ಲಿ ಡೇಟಾ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಸೊ ಅಲ್ಲಿ ಡೇಟಾ ಬೇಸ್ ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಅದೇ ತರ ಕಾನ್ಸೆಪ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು, ಹೊಸದಾಗಿ ಲೇಟೆಸ್ಟ್ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಕೊಂಡು ಅಲ್ಲಿ ಅದ್ರ ಪರ್ಫಾರ್ಮೆನ್ಸ್, ಸೇಲ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡುವಂತದ್ದು ಅದ್ರ ಟಾರ್ಗೆಟ್ ಇರುತ್ತೆ. ಅಲ್ಲಿ ಎಲ್ಲಾ ಟೈಪ್ ಆಫ್ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡ್ಕೊಂಡು ಸದ್ಯಕ್ಕೆ ಆ ಕಂಪ್ನೀಸ್ ಎಲ್ಲ ನಡೀತಾ ಇರ್ತವೆ. ಓಕೆ, ಹಾಗಿದ್ಮೇಲೆ ಇವೆಲ್ಲ ಬೇರೆ ಬೇರೆ ಕ್ಯಾಟಗರಿ ಆಫ್ ಪ್ರಾಜೆಕ್ಟ್ಸ್ ನ ನಾವು ಅಕಾಡೆಮಿಕ್ ಲೆವೆಲ್ ದಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಇದ್ರಲ್ಲಿ ಯಾವ್ದು ಇಂಟ್ರೆಸ್ಟ್ ಬರುತ್ತೆ ಅದು ನಿಮ್ಗೆ ಬಿಟ್ಟಿರುವಂತದ್ದು. ಬಟ್ ನಾನು ಯಾವ್ಯಾವ ಟೈಪ್ ಆಫ್ ಪ್ರಾಜೆಕ್ಟ್ಸ್ ನ ಒಬ್ಬ ಸ್ಟೂಡೆಂಟ್ ಮಾಡಬಹುದು ಅನ್ನುವಂಥದ್ದು ಒಂದು ಬೇಸಿಕ್ ಐಡಿಯಾ ಹೇಳ್ತಾ ಇದ್ದೀನಿ ನಿಮಗೆ. ಟೈಪ್ ಆಫ್ ಪ್ರಾಜೆಕ್ಟ್ಸ್. ಓಕೆ, ಸೊ ಇದರಲ್ಲಿ ಅಗೈನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇಷನ್, ನಾನು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಮಾಡ್ಬೇಕಾ, ವೆಬ್ಸೈಟ್ ಮಾಡ್ಬೇಕಾ, ಅದೇ ತರ ಡೆಸ್ಕ್ಟಾಪ್ ಮಾಡ್ಬೇಕಾ. ಅಲ್ಟಿಮೇಟ್ಲಿ ಇದರಲ್ಲಿ ಈ ಮೂರದಲ್ಲಿ ಯಾವ ಪ್ರಾಜೆಕ್ಟ್ ಮಾಡಬೇಕು ಅಂತ ನಾವು ಡಿಸಿಷನ್ ತಗೊಳ್ಳುವಂತದ್ದು ಬೇಸ್ಡ್ ಆನ್ ಟು ಹೂಮ್ ವಿ ಆರ್ ಆಕ್ಚುಲಿ ಡಿಸೈನಿಂಗ್ ದ ಪ್ರಾಜೆಕ್ಟ್. ಓಕೆ, ನಾವು ಟಾರ್ಗೆಟೆಡ್ ಆಡಿಯನ್ಸ್ ಯಾರಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ನಾವು ಡೆಸ್ಕ್ಟಾಪ್ ಮಾಡ್ಬೇಕಾ, ವೆಬ್ಸೈಟ್ ಮಾಡ್ಬೇಕಾ, ಆಪ್ ಮಾಡ್ಬೇಕಾ. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್. ಸೊ ಡೈರೆಕ್ಟ್ ಆಗಿ ನಾವು ವೆಬ್ಸೈಟ್ ಮಾಡ್ತೀವಿ ಅಥವಾ ಆಂಡ್ರಾಯ್ಡ್ ಆಪ್ ಮಾಡ್ತೀವಿ ಅಥವಾ ಡೆಸ್ಕ್ಟಾಪ್ ಮಾಡ್ತೀವಿ ಅನ್ನುವಂಥದ್ದು ದರ್ ಇಸ್ ದ ಬಿಗ್ಗೆಸ್ಟ್ ಫುಲಿಶ್ನೆಸ್. ಓಕೆ, ನಮಗೆ ಪ್ರಾಜೆಕ್ಟ್ ಡೊಮೇನ್ ಗೊತ್ತಿಲ್ಲ, ಟಾರ್ಗೆಟೆಡ್ ಆಡಿಯನ್ಸ್ ಗೊತ್ತಿಲ್ಲ, ಬಟ್ ಡೈರೆಕ್ಟ್ಲಿ ವಿ ವಿಲ್ ಮೇಕ್ ಅ ಡಿಸಿಷನ್ ಆಫ್ ಗೋಯಿಂಗ್ ವಿತ್ ಅ ವೆಬ್ಸೈಟ್ ಆರ್ ಆಪ್ ಆರ್ ಇಟ್ ಮೇ ಬಿ ದ ಡೆಸ್ಕ್ಟಾಪ್. ಸೊ ಅದಕ್ಕೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಫಸ್ಟ್ ನೀವು ಯಾರಿಗೆ ಮಾಡ್ತಾ ಇದೀರಿ ಪ್ರಾಜೆಕ್ಟ್ಸ್, ಅಥವಾ ಯಾವ್ದು ರಿಯಲ್ ವರ್ಲ್ಡ್ ದಲ್ಲಿರುವಂತ ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಓಕೆ, ಸೊ ಟ್ರೈ ಮಾಡ್ತೀರಿ ಅಂತ ಹೇಳ್ತೀವಿ. ವಿ ಆರ್ ನಾಟ್ ಡೆವಲಪಿಂಗ್ ಅ ಪ್ರೊಫೆಷನಲ್ ಸಾಫ್ಟ್ವೇರ್. ನಾವು ಅಕಾಡೆಮಿಕ್ ಲೆವೆಲ್ ಅಲ್ಲಿ ಪ್ರೊಫೆಷನಲ್ ಸಾಫ್ಟ್ವೇರ್ಸ್ ನ ಡೆವಲಪ್ ಮಾಡೋದಿಲ್ಲ. ಸೊ ವಿ ಪೀಪಲ್ ಆರ್ ಟ್ರೈಂಗ್ ಟು ಕಾಂಟ್ರಿಬ್ಯೂಟ್ ಟು ಡೆವಲಪ್ ಅ ಒನ್ ಪ್ರಾಜೆಕ್ಟ್ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಟಾರ್ಗೆಟೆಡ್ ಆಡಿಯನ್ಸ್. ಓಕೆ, ಸೊ ಹಾಗಿದ್ಮೇಲೆ 3 to 6 months ಅಲ್ಲಿ ಒಂದು ಪ್ರೊಫೆಷನಲ್ ಸಾಫ್ಟ್ವೇರ್ ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಬಹುದು ವೇರ್ ವಿ ಕ್ಯಾನ್ ಗೆಟ್ ಕಂಪ್ಲೀಟ್ ಐಡಿಯಾ ಆಫ್ ವಾಟ್ ಆರ್ ದ ಸ್ಟೇಜಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ದ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಅಲ್ಟಿಮೇಟ್ಲಿ ಯಾವುದೇ ಟೈಪ್ ಆಫ್ MNC ಕಂಪನೀಸ್ ಅಂತ ನಾವು ಅಬ್ಸರ್ವ್ ಮಾಡಿದಾಗ, ಸೊ ದೇ ವಿಲ್ ಫೋಕಸ್ ಆನ್ ವಿಚ್ ಆರ್ ಆಲ್ ದ ರೋಲ್ಸ್ ಯು ಪ್ಲೇಡ್ ಇನ್ ಅಕಾಡೆಮಿಕ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್. ಅವರು ನೀವು ಆಂಡ್ರಾಯ್ಡ್ ಮೇಲ್ ಮಾಡಿದಿರಾ, ವೆಬ್ಸೈಟ್ ಅಲ್ಲಿ ಮಾಡಿದಿರಾ, ಡೆಸ್ಕ್ಟಾಪ್ ಮಾಡಿದಿರಾ, ಅದು ಇಂಪಾರ್ಟೆಂಟ್ ಇರೋದಿಲ್ಲ. ಅಲ್ಟಿಮೇಟ್ಲಿ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಏನೇನ್ ಸ್ಟೇಜಸ್ ಇರ್ತವೆ, ಆ ಸ್ಟೇಜಸ್ ಎಷ್ಟು ಪರ್ಫೆಕ್ಟ್ ಆಗಿದಿರಿ ಅನ್ನೋ ಬೇಸಿಸ್ ಮೇಲೆ. ಯಾಕಂದ್ರೆ ಪ್ರತಿಯೊಂದು ಕಂಪನಿದವರು ಅವ್ರದೇ ಆದ ಒಂದು ಪ್ಲಾಟ್ಫಾರ್ಮ್ ಇರ್ತದೆ, ಅವ್ರದೇ ಒಂದು ಮೆಥಡಾಲಜಿ ಇರುತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ. ಸೊ ನೀವು ಇಲ್ಲಿ ಯಾವುದೇ ಒಂದು ಫಿಕ್ಸ್ಡ್, ಕೆಲವೊಬ್ರು ಪೈಥಾನ್ ಕಲ್ತ್ರೆ ವಿ ವಿಲ್ ಗೆಟ್ ಅ ಗುಡ್ ಜಾಬ್ ಅಂತಾರೆ, PHP ಕಲ್ತ್ರೆ ಗುಡ್ ಜಾಬ್ ಅಂತಾರೆ. ಆಬ್ವಿಯಸ್ಲಿ ನೋ ಡೌಟ್, ಒಂದ್ರಲ್ಲಿ ನೀವು ಜನರಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಪರ್ಫೆಕ್ಟ್ ಆದ್ರೆ ಅಂತಂದ್ರೆ ಯಾವುದೇ ಪ್ಲಾಟ್ಫಾರ್ಮ್ ನ ಈಸಿಯಾಗಿ ಕಲಿಬಹುದು. ದೋಸ್ ಆಲ್ ಆರ್ ಪ್ಲಾಟ್ಫಾರ್ಮ್ ಯೂಸ್ ಫಾರ್ ಡೆವಲಪ್ಮೆಂಟ್. ಓಕೆ, ಸೊ ಪ್ಲಾಟ್ಫಾರ್ಮ್ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಅಲ್ಟಿಮೇಟ್ಲಿ ಪ್ರಾಬ್ಲಮ್ ನ ಯಾವ ತರ ನಾವು ಕ್ರಿಟಿಕಲಿ ಅನಾಲೈಸಿಸ್ ಮಾಡ್ತೀವಿ ಅನ್ನೋದು ಒಂದು ಅಕಾಡೆಮಿಕ್ ಪ್ರಾಜೆಕ್ಟ್ ಅಲ್ಲಿ ಒಂದು ಸ್ಟೂಡೆಂಟ್ ಗೆ ನಾಲೆಜ್ ಬರಬೇಕು ಅನ್ನೋದೇ ನಮ್ಮ ಎಕ್ಸ್ಪೆಕ್ಟೇಷನ್. ಓಕೆ, ಸೊ ಈ ಡಾಕ್ಯುಮೆಂಟ್ ಅಲ್ಲಿ ಸೊ ವಿ ಟ್ರೈ ಟು ಇನ್ಕ್ಲೂಡ್ ದೋಸ್ ಪಾಯಿಂಟ್ಸ್ which will help you to understand which are the stages that are involved in the development of any academic project. Okay, so now we will look into the ಒಂದು ಅಕಾಡೆಮಿಕ್ ಪ್ರಾಜೆಕ್ಟ್ ಅಥವಾ ಒಂದು ಪ್ರಾಜೆಕ್ಟ್ ವರ್ಕ್ 6 semester ದಲ್ಲಿ ಇದ್ದಾಗ ಸೊ ಇಂಪಾರ್ಟೆಂಟ್ ಸ್ಟೇಜಸ್ ಏನಿರುತ್ತೆ. ಸೊ ನಾರ್ಮಲಿ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಸೆಲೆಕ್ಟ್ ಒನ್ ಟಾಪಿಕ್ with respect to the suitable guide, obviously. So prepare the project proposal in consultation with the project guide. Project proposal, the main purpose ಏನಿರುತ್ತಂದ್ರೆ, so now we are expecting you people to prepare one proposal. Proposal the main ಇಂಪಾರ್ಟೆನ್ಸ್ ಏನಿದೆ ಅಂತಂದ್ರೆ, ಯಾವಾಗ ಕ್ಲೈಂಟ್ ಬಂದು ನಮ್ಗೆ ಅಪ್ರೋಚ್ ಆಗ್ತಾರೆ, ಸೊ ನಮ್ಗೆ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ಕೊಡಿ ಅಂತಂದಾಗ, ಸೊ ಆಬ್ವಿಯಸ್ಲಿ ಸಾಫ್ಟ್ವೇರ್ ಕಂಪ್ನಿ, ಸೊ ದೇ ವಿಲ್ ಗೋ ವಿತ್ ದಟ್ ಪರ್ಟಿಕ್ಯುಲರ್ ದ ಕ್ಲೈಂಟ್ ಸಿನಾರಿಯೋ. ಒಂದು ಟೀಮ್ ಹೋಗುತ್ತೆ, ಆ ಟೀಮ್ ಹೋಗಿ ಅಲ್ಲಿ ಎಂಟೈರ್ ಎನ್ವಿರಾನ್ಮೆಂಟ್ ನ ಸ್ಟಡಿ ಮಾಡುತ್ತೆ. ಸ್ಟಡಿ ಮಾಡಿ ಅಲ್ಲಿರುವಂತ ರಿಕ್ವೈರ್ಮೆಂಟ್ಸ್ ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಲ್ಲಿರುವಂತ ಎಲ್ಲಾ ರಿಕ್ವೈರ್ಮೆಂಟ್ಸ್ ಗೆ ನಾವು ಸೊಲ್ಯೂಷನ್ ಕೊಡ್ಬೋದ ಇಲ್ವಾ ಅಂತ ಒಂದು ಡಿಸಿಷನ್ ಗೆ ಬಂದು, ಸೊ ದೇ ವಿಲ್ ಪ್ರಿಪೇರ್ ಒನ್ ಪರ್ಟಿಕ್ಯುಲರ್ ಪ್ರಪೋಸಲ್. ಆ ಪ್ರಪೋಸಲ್ ನ ರೆಡಿ ಮಾಡ್ಕೊಂಡು ಅಗೇನ್ ದೇ ವಿಲ್ ಗೋ ವಿತ್ ದ ಕ್ಲೈಂಟ್. ಆ ಕ್ಲೈಂಟ್ ಗೆ ನಿಮ್ಮ ಎಲ್ಲಾ ರಿಕ್ವೈರ್ಮೆಂಟ್ಸ್ ತಕ್ಕಾಗೆ ನಾವೊಂದು ಪ್ರಪೋಸಲ್ ನ ಪ್ರಿಪೇರ್ ಮಾಡಿವಿ. ಪ್ರಪೋಸಲ್ ವಿಚ್ ವಿಲ್ ಕನ್ಸಿಸ್ಟಿಂಗ್ ಆಫ್ ದ ಬ್ರೀಫ್ ಐಡಿಯಾ ಅಬೌಟ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಪ್ರಾಜೆಕ್ಟ್. ಸೊ ಅದು ನಿಯರ್ಲಿ ಒಂದು 10 to 20 pages ಇರುತ್ತೆ. ಆ 10 to 20 pages ಅಲ್ಲಿ ಸೊ ದೇ ಆರ್ ಟ್ರೈಂಗ್ ಟು ಗಿವ್ ದ ಕಂಪ್ಲೀಟ್ ಐಡಿಯಾ ಆಫ್ ವಾಟ್ ದೇ ಆರ್ ಆಕ್ಚುಲಿ ಗೋಯಿಂಗ್ ಟು ಡೆವಲಪ್ ಇನ್ ದಟ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್.
ಸೊ ಆ ರಿಕ್ವೈರ್ಮೆಂಟ್ಸ್ ಏನೇನಿದೆ ಆ ರಿಕ್ವೈರ್ಮೆಂಟ್ಸ್ ಗೆ ಯಾವ ತರ ಸೊಲ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಅಬ್ಸ್ಟ್ರಾಕ್ಟ್ ವೇದಲ್ಲಿ ಒಂದು ಪ್ರಿಪೇರ್ ಮಾಡುವಂತ ಮೆಥಡ್ ಗೆ ನಾವೇನ್ ಕರಿತೀವಿ ಪ್ರಾಜೆಕ್ಟ್ ಪ್ರಪೋಸಲ್ ಅಂತ ಹೇಳ್ತೀವಿ. ಆ ಪ್ರಪೋಸಲ್ ನ ನೋಡಿ ಇಫ್ ದೇ ಆರ್ ready to go with that kind of the software and they will give the approval. Project proposal approval ಕೊಟ್ಟ ತಕ್ಷಣ actual work of the project ಸ್ಟಾರ್ಟ್ ಆಗುತ್ತೆ, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ನಾವಿಲ್ಲಿ ಅಕಾಡೆಮಿಕ್ ಲೆವೆಲ್ ದಲ್ಲಿ ಸೊ ನಾವು ಸ್ಟೇಜಸ್ ಫಾಲೋ ಮಾಡುವಂತದ್ದು ಏನಂತಂದ್ರೆ ಆಬ್ವಿಯಸ್ಲಿ ಫಸ್ಟ್ ಸ್ಟೇಜ್ ಸೆಲೆಕ್ಟಿಂಗ್ ಅ ಟಾಪಿಕ್, ದಟ್ ಇಸ್ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಡೊಮೇನ್ ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಟಾಪಿಕ್ ಅಂದ ತಕ್ಷಣ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡುವಂತದಲ್ಲ. ಟಾಪಿಕ್ ಅಂದ ತಕ್ಷಣ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಸರ್ಚ್ ಅ ಪ್ರಾಬ್ಲಮ್ ಡೊಮೇನ್ಸ್. ಅಂದ್ರೆ ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ್ಯಾವ ಟೈಪ್ ಆಫ್ ಪ್ರಾಬ್ಲಮ್ಸ್ ಇರ್ತವೆ, ಒಂದು ಆರ್ಗನೈಸೇಷನ್ ಲೆವೆಲ್ ದಲ್ಲಿ ಇರ್ಬೋದು, ಒಂದು ಕಾಲೇಜ್ ಲೆವೆಲ್ ದಲ್ಲಿ ಇರ್ಬೋದು, ಕಾಲೇಜ್ ಅಲ್ಲಿನೇ ಮತ್ತೆ ಬೇರೆ ಬೇರೆ ಸೆಕ್ಷನ್ಸ್ ಬರ್ತವೆ, ಅಥವಾ ಒಂದು ಶಾಪ್ ಲೆವೆಲ್ ದಲ್ಲಿ ಇರ್ಬೋದು. ಎಷ್ಟು ನಾವು ಅಬ್ಸರ್ವ್ ಮಾಡ್ತೀವಿ ಡೇ ಟು ಡೇ ಲೈಫ್ ದಲ್ಲಿ ಅಲ್ಲಿ ಬರುವಂತ ಮೇಜರ್ ಪ್ರಾಬ್ಲಮ್ಸ್ ಅಂತಂದ್ರೆ ಅದು ನಾರ್ಮಲ್ ವೇದಲ್ಲಿ ಸೊಲ್ಯೂಷನ್ ಸಿಗದೆ ಇರೋ ತರ ಇರಬೇಕು. ಅದಕ್ಕೆ ಸೊಲ್ಯೂಷನ್ ಕಂಪ್ಯೂಟರೈಸ್ಡ್ ವೇದಲ್ಲಿ ಕೊಟ್ರೆ ಅಷ್ಟೇ ಅದು ಸಾಲ್ವ್ ಆಗೋ ತರ ಇರಬೇಕು. ಅಂತಂದ್ರೆ ಇಟ್ ಹ್ಯಾಸ್ ಟು ರೆಡ್ಯೂಸ್ ದ ಬರ್ಡನ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್. ಸೊ ಆಗಿದ್ಮೇಲೆ ಸೆಲೆಕ್ಟ್ ಟಾಪಿಕ್ ಅಂಡ್ ಮೀನ್ಸ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಗೋ ವಿತ್ ಪ್ರಾಪರ್ ಪ್ರಾಬ್ಲಮ್ ಡೊಮೈನ್. ಆದ್ಮೇಲೆ ಅದ್ರ ತಕ್ಕಂಗೆ ನೀವು ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ನ ಪ್ರಿಪೇರ್ ಮಾಡಬೇಕು. ಸೊ ದೆನ್ ದಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್. ಆಫ್ಟರ್ ದಟ್ ಒನ್ಸ್ ಇಟ್ ಈಸ್ ಅಪ್ರೂವ್ಡ್ ವಿ ನೀಡ್ ಟು ಗೋ ವಿತ್ ಪ್ರಾಜೆಕ್ಟ್ ವರ್ಕ್. ಪ್ರಾಜೆಕ್ಟ್ ವರ್ಕ್ ಯಾವಾಗ ಕಂಪ್ಲೀಟ್ ಆಗುತ್ತೆ ದೆನ್ ಯು ನೀಡ್ ಟು ಸಬ್ಮಿಟ್ ಅ ಪ್ರಾಜೆಕ್ಟ್ ರಿಪೋರ್ಟ್. ನಾರ್ಮಲಿ ನೀವು ಒಂದು 6 ಸೆಮಿಸ್ಟರ್ ದಲ್ಲಿ ಫಾಲೋ ಮಾಡಬೇಕಾಗಿರುವಂತ ಸ್ಟೆಪ್ಸ್. ಓಕೆ, ಸೊ ಟಾಪಿಕ್ ಸೆಲೆಕ್ಷನ್, ಪ್ರಾಜೆಕ್ಟ್ ಪ್ರಪೋಸಲ್ ಸಬ್ಮಿಷನ್ ಅಂಡ್ ಪ್ರಾಜೆಕ್ಟ್ ವರ್ಕ್ ಡೆವಲಪ್ಮೆಂಟ್ ಅಂಡ್ ಲಾಸ್ಟ್ ಒನ್ ಇಸ್ ದ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಷನ್. ಈ ಎಲ್ಲಾ ಸ್ಟೇಜಸ್ ಅಲ್ಲಿ ನಾರ್ಮಲಿ ನೀವು ಫಾಲೋ ಮಾಡಬೇಕಾಗಿರುವಂತ ಗೈಡ್ಲೈನ್ಸ್ ಏನು ಅನ್ನುವಂಥದ್ದು ಒಂದು ಜನರಲ್ ಡಾಕ್ಯುಮೆಂಟೇಶನ್ ಇಲ್ಲಿ ನಾವು ಪ್ರಿಪೇರ್ ಮಾಡಿದೀವಿ. ಪ್ರಾಜೆಕ್ಟ್ ಪ್ರಪೋಸಲ್ ದಲ್ಲಿ ನಾರ್ಮಲಿ ಏನ್ ಕಂಟೆಂಟ್ಸ್ ಇರಬೇಕು. ಓಕೆ, ದ ಪ್ರಪೋಸಲ್ ಆಲ್ರೆಡಿ ಹೇಳಿದೆ, ಪ್ರಪೋಸಲ್ ಇಸ್ ಫಾರ್ ಗಿವಿಂಗ್ ಇಟ್ ಟು ದ ಕ್ಲೈಂಟ್. ಆ ಪ್ರಾಬ್ಲಮ್ ಡೊಮೇನ್ ಗೆ ನಾವು ಪ್ರಾಜೆಕ್ಟ್ ಪ್ರಪೋಸಲ್ ನ ಪ್ರಿಪೇರ್ ಮಾಡಿ ಸೊ ವಿ ಆರ್ ಟ್ರೈಂಗ್ ಟು ಕನ್ವಿನ್ಸ್ ದಮ್. ಓಕೆ, ಸೊ ಆಗಿದ್ಮೇಲೆ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ದಲ್ಲಿ ಮೇನ್ಲಿ ಏನೆಲ್ಲ ಕಾಂಪೋನೆಂಟ್ಸ್ ಇರ್ತವೆ. ಓಕೆ, ಸೊ ಕಾಣಿಸ್ತಾ ಇದೆ ನಿಮ್ಗೆ? ಇಟ್ ವಿಸಿಬಲ್? ಓಕೆ, ಸೊ ನಾರ್ಮಲಿ ಆಲ್ಮೋಸ್ಟ್ ಆಲ್ ದ ಪ್ರಾಜೆಕ್ಟ್ ಪ್ರಪೋಸಲ್ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂತಂದ್ರೆ ಇಗ್ನೋದಿಂದ ನಾವು ರೆಫರ್ ಮಾಡ್ತಾ ಇರೋದು. ಇಗ್ನೋದಲ್ಲಿ ಆಲ್ಮೋಸ್ಟ್ ಆಲ್ ಕಂಟೆಂಟ್ ಎಲ್ಲ ಪ್ರಿಪೇರ್ ಮಾಡುವಂತವರು IIT ಪ್ರೊಫೆಸರ್ಸ್ ಇರ್ತಾರೆ. ಸೊ ದೇ ಹ್ಯಾಡ್ ಪ್ರಿಪೇರ್ಡ್ ಒನ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ಹೌ ಟು ಡೆವಲಪ್ ಅ ಪ್ರಾಜೆಕ್ಟ್ ಪ್ರಪೋಸಲ್ ಅಂಡ್ ಹೌ ಟು ಪ್ರಿಪೇರ್ ದ ಪ್ರಾಜೆಕ್ಟ್ ರಿಪೋರ್ಟ್. ಸೊ ನಾವು ಆ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ನ ಇಟ್ಕೊಂಡು ನಿಮ್ಗೆ ಇಲ್ಲಿ ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ. ನಾರ್ಮಲಿ ಒಂದು ಸಿನಾಪ್ಸಿಸ್ ಅಲ್ಲಿ ಅಥವಾ ಪ್ರಾಜೆಕ್ಟ್ ಪ್ರಪೋಸಲ್ ದಲ್ಲಿ ಟೈಟಲ್ ಆಫ್ ದ ಪ್ರಾಜೆಕ್ಟ್ ಆಸ್ ಯೂಶುವಲ್, ಟೈಟಲ್ ಆಫ್ ದ ಪ್ರಾಜೆಕ್ಟ್ ಹೇಗಿರ್ಬೇಕಂತಂದ್ರೆ ಆ ಪ್ರಾಬ್ಲಮ್ ಡೊಮೇನ್ ಗೆ ಆ ಟೈಟಲ್ ಸೂಟ್ ಆಗೋ ತರ ಇರ್ಬೇಕು. ಆ ಟೈಟಲ್ ನೋಡಿದ ತಕ್ಷಣ ನೀವು ಯಾವ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರಿ, ಸೊ ಆಮೇಲೆ ಟೈಟಲ್ ಅದಕ್ಕೆ ಸೂಟೇಬಲ್ ಆಗೋ ತರ ಇರ್ಬೇಕೆ ಹೊರತು ಟೈಟಲ್ ಒಂಥರ ನೀವು ಸಾಲ್ವ್ ಮಾಡುವಂತ ಪ್ರಾಬ್ಲಮ್ ಡೊಮೇನ್ ಒಂಥರ ಇರಬಾರ್ದು. ಓಕೆ, ಸೊ ಟೈಟಲ್ ಆಫ್ ದ ಪ್ರಾಜೆಕ್ಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ಸ್. ನಾರ್ಮಲಿ ಯಾರೋ ಒಬ್ರು ನೋಡಿದ ತಕ್ಷಣ ಟೈಟಲ್ ದಿಂದ ಅಟ್ ಲೀಸ್ಟ್ ದೇ ಶುಡ್ ಗೆಟ್ ಸಮ್ ಬೇಸಿಕ್ ಐಡಿಯಾ ವಾಟ್ ಆಕ್ಚುಲಿ ಯುವರ್ ಪ್ಲಾನ್. ಓಕೆ, ಆದ್ಮೇಲೆ ಇಂಟ್ರೊಡಕ್ಷನ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಪ್ರಾಜೆಕ್ಟ್. ಓಕೆ, ಪ್ರಾಜೆಕ್ಟ್ ಮೇನ್ ಇಂಟ್ರೊಡಕ್ಷನ್ ಅಂಡ್ ಆಬ್ಜೆಕ್ಟಿವ್ಸ್ ಏನಿರುತ್ತೆ. ಆಮೇಲೆ ಕ್ಯಾಟಗರಿ ಪ್ರಾಜೆಕ್ಟ್ ಯಾವ ಟೈಪ್ ಆಫ್ ಪ್ರಾಜೆಕ್ಟ್ ಇದೆ. RDBMS ಅಂತಂದ್ರೆ ಡೇಟಾಬೇಸ್ ರಿಲೇಟೆಡ್ ಪ್ರಾಜೆಕ್ಟ್ ಇದೆಯಾ, ಅಥವಾ ಕಾನ್ಸೆಪ್ಟ್ ಓರಿಯೆಂಟೆಡ್ ಅಂದ್ರೆ ಸೊ ಊಪ್ಸ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಇರ್ಬೋದು, ನೆಟ್ವರ್ಕಿಂಗ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಇರ್ಬೋದು, ಮಲ್ಟಿಮೀಡಿಯಾ ರಿಲೇಟೆಡ್ ಪ್ರಾಜೆಕ್ಟ್ಸ್ ಇರ್ಬೋದು, ಆರ್ಟಿಫಿಷಿಯಲ್. ಸೊ ಜಸ್ಟ್ ನೌ ಐ ಟೋಲ್ಡ್ ಯು ವಿಚ್ ಆರ್ ಆಲ್ ದ ಡಿಫರೆಂಟ್ ಏರಿಯಾಸ್ ವೇರ್ ವಿ ಕ್ಯಾನ್ ಡೆವಲಪ್ ಅಕಾಡೆಮಿಕ್ ಪ್ರಾಜೆಕ್ಟ್ಸ್. ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ದು ಸ್ಟೂಡೆಂಟ್ಸ್ BCA ಸ್ಟೂಡೆಂಟ್ಸ್ ಎಲ್ಲ ಫೋಕಸ್ ಮಾಡೋದು ಡೇಟಾಬೇಸ್ ಓರಿಯೆಂಟೆಡ್. ಸೊ ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಕಂತ ಏನಿಲ್ಲ, ಯು ಕ್ಯಾನ್ ಇವನ್ ಕಮ್ ಅಪ್ ವಿತ್ ನ್ಯೂ ಐಡಿಯಾಸ್ ಆಲ್ಸೋ. ಲಾಸ್ಟ್ ಟೈಮ್ ಕೆಲವೊಬ್ರು ಹೊಸ ಐಡಿಯಾಸ್ ಇಟ್ಕೊಂಡು ಪ್ರಾಜೆಕ್ಟ್ಸ್ ಮಾಡಿದ್ರು. ಸೊ ದೋಸ್ ಆಲ್ ಆರ್ ಇಂಟ್ರೆಸ್ಟಿಂಗ್. ಓಕೆ, ಸೊ ಎಮೋಷನ್ ಬೇಸ್ಡ್ ಮ್ಯೂಸಿಕ್ ಪ್ಲೇಯರ್ ಅಂತ ಲಾಸ್ಟ್ ಟೈಮ್ ಡಿಸೈನ್ ಮಾಡೋದು. ಸೊ ದಟ್ ವಾಸ್ ಅ ನ್ಯೂ ಐಡಿಯಾ. ಸೊ ಒಬ್ಬ ಹ್ಯೂಮನ್ ಬೀಯಿಂಗ್ ಎಮೋಷನ್ಸ್ ನ ಅವ್ರ ಫೇಸ್ ದಲ್ಲಿ ಇರುವಂತ ಎಕ್ಸ್ಪ್ರೆಷನ್ಸ್ ಮುಖಾಂತರ ಅರ್ಥ ಮಾಡ್ಕೊಂಡು ಅವರ ಎಮೋಷನ್ಸ್ ಬೇಸಿಸ್ ಮೇಲೆ ಅದ್ರ ತಕ್ಕಾಗೆ ಹಾಡ್ ನ ಪ್ಲೇ ಮಾಡುವಂಥದ್ದು. ಬೇಸ್ಡ್ ಆನ್ ಇಫ್ ದೇ ಆರ್ ಹ್ಯಾಪಿ ರಿಲೇಟೆಡ್ ಸಾಂಗ್ಸ್ ನ ಪ್ಲೇ ಮಾಡುವಂಥದ್ದು, ಇಫ್ ದೇ ಆರ್ ಸ್ಯಾಡ್ ರಿಲೇಟೆಡ್ ಸಾಂಗ್ಸ್ ನ ಪ್ಲೇ ಮಾಡುವಂಥದ್ದು. ಹಾಗೆ ಬೇರೆ ಬೇರೆ 8 ಬೇರೆ ಬೇರೆ ಟೈಪ್ ಆಫ್ ಎಕ್ಸ್ಪ್ರೆಷನ್ಸ್ ನ ಐಡೆಂಟಿಫೈ ಮಾಡ್ಕೊಂಡು ಅವರು ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ನ ಡಿಸೈನ್ ಮಾಡೋದು. ಇಟ್ಸ್ ಸಮ್ ವಾಟ್ ನ್ಯೂ. ಓಕೆ, ಅಂದ್ರೆ ನಿಮ್ಗೆ ಕಲೀಲಿಕ್ಕೆ, ಹೊಸದಾಗಿ ಕಲೀಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅದಾದ್ಮೇಲೆ ಪ್ರಪೋಸಲ್ ದಲ್ಲಿ ಸೊ ವಿ ಆರ್ ಎಕ್ಸ್ಪೆಕ್ಟ್ ಟು ಸ್ಪೆಸಿಫೈ ಟೂಲ್ಸ್ ಆರ್ ಪ್ಲಾಟ್ಫಾರ್ಮ್, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್. ಆಮೇಲೆ ಆಬ್ವಿಯಸ್ಲಿ ಪ್ರಾಬ್ಲಮ್ ಡೆಫಿನಿಷನ್ ಇರುತ್ತೆ, ರಿಕ್ವೈರ್ಡ್ ಸ್ಪೆಸಿಫಿಕೇಶನ್ಸ್. ಓಕೆ, ಸೊ ಅದ್ರಲ್ಲಿ ಏನೇನ್ ಇರಬೇಕು ಅನ್ನೋಂಥದ್ದು ಇಲ್ಲಿ ಸ್ಪೆಸಿಫೈ ಮಾಡ್ತಾರೆ. ನಿಮ್ಗೆ ಅಲ್ಟಿಮೇಟ್ಲಿ ಇದ್ರದೊಂದು ಸ್ಯಾಂಪಲ್ ನು ಕೊಡ್ತೀನಿ ಯಾವ ತರ ಇರುತ್ತೆ, ಆ ಕಂಟೆಂಟ್ ಏನ್ ಇನ್ಕ್ಲೂಡ್ ಮಾಡ್ಬೇಕಂತ ಹೇಳಿ. ಬಟ್ ಪ್ರಪೋಸಲ್ ಅಂತಂದ್ರೆ ನಾರ್ಮಲಿ ಏನಿರುತ್ತೆ,
ಸೊ ಅದು ಒಂದು ಬೇಸಿಕ್ ಐಡಿಯಾ ಸಿಗ್ಲಿ ಅನ್ನೋದಕ್ಕೋಸ್ಕರ ಇದನ್ನ ನಿಮ್ಗೆ ತೋರಿಸ್ತಾ ಇರೋದು. ಸ್ಕೋಪ್ ಏನಿರುತ್ತೆ, ಒಂದು ಪ್ರಾಜೆಕ್ಟ್ ನಾವು ಅನಾಲಿಸಿಸ್ ಮಾಡ್ಬೇಕಂತಂದಾಗ, ಸೊ ವಿ ವಿಲ್ ಗೋ ವಿತ್ ಡೇಟಾ ಫ್ಲೋ ಡಯಾಗ್ರಾಮ್ಸ್ ಆಸ್ ಯೂಸ್ ER ಡಯಾಗ್ರಾಮ್ಸ್. ಓಕೆ, ಸೊ ನಮ್ಮ ಆಬ್ಜೆಕ್ಟ್ ಓರಿಯೆಂಟೆಡ್ ವೇ ಆಫ್ ಡೆವಲಪ್ಮೆಂಟ್ ಅಪ್ರೋಚ್ ಇತ್ತಂದ್ರೆ, ಸೊ ಡೇಟಾ ಫ್ಲೋ ಡಯಾಗ್ರಾಮ್, ಡಯಾಗ್ರಾಮ್ಸ್ ಜೊತೆ ಇವನ್ ವಿ ವಿಲ್ ಹ್ಯಾವ್ ಸೋ ಮೆನಿ ಅದರ್ ಟೈಪ್ ಆಫ್ ಡಯಾಗ್ರಾಮ್ಸ್. ಓಕೆ, ಅಲ್ಲಿ ಬರುವಂತದ್ದು ನಾವು ಸೀಕ್ವೆನ್ಸ್ ಡಯಾಗ್ರಾಮ್ಸ್ ಅಂತ ತಗೋಬಹುದು, ಆಮೇಲೆ ಯೂಸ್ ಕೇಸ್ ಡಯಾಗ್ರಾಮ್ಸ್ ಅಂತ ಬರ್ತವೆ. ಸೊ ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಅಲ್ಲಿ, ಸೊ ಯು ವಿಲ್ ಗೆಟ್ ಟು ನೋ ವಿಚ್ ಆರ್ ಆಲ್ ದ ವೇರಿಯಸ್ ಟೈಪ್ ಆಫ್ ದ ಡಯಾಗ್ರಾಮ್ಸ್ ವಿ ಕ್ಯಾನ್ ಯೂಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಸಾಫ್ಟ್ವೇರ್ ಯೂಸಿಂಗ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಪ್ರೋಚ್. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಅಪ್ರೋಚ್ ಯೂಸ್ ಮಾಡಿದಾಗ ಯಾವ ತರ ಅದನ್ನ ಯುಟಿಲೈಸ್ ಮಾಡಬಹುದು ಅಂತ ಹೇಳಿ. ಓಕೆ, ಅದಾದ್ಮೇಲೆ ಸಮ್ ಬೇಸಿಕ್ ಐಡಿಯಾ ಅಬೌಟ್ ಡೇಟಾ ಬೇಸ್, ಆಮೇಲೆ ಕಂಪ್ಲೀಟ್ ಸ್ಟ್ರಕ್ಚರ್ ವಿಚ್ ಇನ್ಕ್ಲೂಡ್ಸ್ ಎಷ್ಟು ಮಾಡ್ಯೂಲ್ಸ್ ಅಂತ, ನಂಬರ್ ಆಫ್ ಮಾಡ್ಯೂಲ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಬ್ರೀಫ್ ಆಗಿ ಡಿಸ್ಕ್ರಿಪ್ಷನ್ ಆಗ್ಲಿ. ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಎಷ್ಟು ಟೇಬಲ್ಸ್ ನ ಯುಟಿಲೈಸ್ ಮಾಡ್ತೀರಿ, process logic ಏನಿರುತ್ತೆ, implementation methodology ಏನಿರುತ್ತೆ, again list of reports that are likely to be generated, overall network architecture if it is required. ಕೆಲವೊಂದು ಇದಕ್ಕೆ ಎಲ್ಲಾ ಪ್ರಾಜೆಕ್ಟ್ಸ್ ಗೂ ಇಲ್ಲಿ ಸ್ಪೆಸಿಫೈ ಮಾಡಿರುವಂತದ್ದು ಎಲ್ಲಾ ಇನ್ಕ್ಲೂಡ್ ಆಗ್ಬೇಕಂತ ಏನ್ ರೂಲ್ ಇರುದಿಲ್ಲ. ಓಕೆ, ನಮ್ಮದು ಯಾವ ಟೈಪ್ ಆಫ್ ಪ್ರಾಜೆಕ್ಟ್ ಇದೆ ಅದಕ್ಕೆ ನೀಡ್ ಆಗಿರುವಂತ ಯಾವ್ದಾವ್ದು ಆ ಕಾನ್ಸೆಪ್ಟ್ ನ ಯುಟಿಲೈಸ್ ಮಾಡ್ಕೊಂಡು ಪ್ರಪೋಸಲ್ ನ ರೆಡಿ ಮಾಡ್ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇಂಪ್ಲಿಮೆಂಟೇಷನ್ ಆಫ್ ಸೆಕ್ಯೂರಿಟಿ ಮೆಕ್ಯಾನಿಸಮ್, ಫ್ಯೂಚರ್ ಸ್ಕೋಪ್ ಅಂಡ್ ಬಿಬ್ಲಿಯೋಗ್ರಾಫ್. ಇಲ್ಲಿ ನಾನು ತೋರಿಸುವಂತ ಉದ್ದೇಶ ಏನಂತಂದ್ರೆ, ಒಂದು ಪ್ರಪೋಸಲ್ ದಲ್ಲಿ ಇಷ್ಟೆಲ್ಲಾ ಕಾನ್ಸೆಪ್ಟ್ ಇರುತ್ತೆ ಅನ್ನುವಂಥದ್ದು ನಿಮ್ಗೆ ಫಸ್ಟ್ ಐಡಿಯಾ ಇರ್ಬೇಕು. ಅದನ್ನ ನೀವು ಎಷ್ಟು ಮಟ್ಟಿಗೆ ಯುಟಿಲೈಸ್ ಮಾಡ್ತೀರಿ ಬಿಡ್ತೀರಿ ಅದು ಸೆಕೆಂಡ್ರಿ. ಬಟ್ ಪ್ರಪೋಸಲ್ ಅಂತಂದ್ರೆ ಯು ನೀಡ್ ಟು ಹ್ಯಾವ್ ದಿಸ್ ಆಲ್ ಕಾನ್ಸೆಪ್ಟ್. ಇದೆಲ್ಲ ಇದ್ದಾಗ ಒಂದು ಪರ್ಫೆಕ್ಟ್ ಪ್ರಪೋಸಲ್ ಅಥವಾ ಒಂದು ಪ್ರೊಫೆಷನಲ್ ಪ್ರಪೋಸಲ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇದ್ರ ಜೊತೆ ನಿಮ್ಗೊಂದು ಸ್ಯಾಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ ಅಂತ ಹೇಳಿದೀನಿ, ಅಥವಾ ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಹ್ಯಾವ್ ಅ ಲುಕ್ ಆನ್ ದಟ್ ಪರ್ಟಿಕ್ಯುಲರ್ ಸ್ಯಾಂಪಲ್. ಅದ್ ನೋಡಿದ ತಕ್ಷಣ ಈ ಎಲ್ಲ ಏನೇನ್ ಟಾಪಿಕ್ಸ್ ಕೊಟ್ಟಿದಾರಲ್ಲ ಇದ್ರ ಬಗ್ಗೆ ನಿಮ್ಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಐಡಿಯಾ ಬರುತ್ತೆ. ಓಕೆ, ಸೊ ಇದು ಒಂದು ಪ್ರಪೋಸಲ್. ಪ್ರಪೋಸಲ್ ಆಸ್ ಎ ಟೋಲ್ಡ್ ಯು, ಇಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ಆಫ್ ಕಂಪ್ಲೀಟ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್. 10 to 20 pages ಅಲ್ಲಿನೇ ಇವೆಲ್ಲ ಟಾಪಿಕ್ಸ್ ನ ನಾವು ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೋತೀವಿ. ಪ್ರಪೋಸಲ್ ಯೂಶುವಲಿ 10 to 20 pages ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ, ಸೊ ಯಾವಾಗ ಈ ಪ್ರಪೋಸಲ್ ನಾವು ಪ್ರಪೋಸ್ ಮಾಡಿ ಈ ತರ ನಾವು ಮಾಡ್ತೀವಿ, ಈ ತರ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಕಂಪ್ಲೀಟ್ ಕ್ಲೈಂಟ್ ಜೊತೆ ಇಂಟರಾಕ್ಟ್ ಮಾಡಿ, ಒನ್ಸ್ ವಿ ಗೆಟ್ ಅನ್ ಅಪ್ರೂವಲ್, ನೆಕ್ಸ್ಟ್ ಆಕ್ಚುಲಿ ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಸ್ಟಾರ್ಟ್. ಸೊ ಒಂದ್ಸರಿ ಒಂದು ಪ್ರಪೋಸಲ್ ಅಕ್ಸೆಪ್ಟ್ ಆಗಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅಂತ ಸ್ಟಾರ್ಟ್ ಆದಾಗ, ಒಂದು ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆದ್ಮೇಲೆ ನಾರ್ಮಲಿ ಆಸ್ ಅ ಸಾಫ್ಟ್ವೇರ್ ಡೆವಲಪರ್ ಏನೆಲ್ಲ ಸ್ಟೇಜಸ್ ನ ಪಾಸ್ ಮಾಡಿರ್ತಾನೆ ಅಂತಂದ್ರೆ, he will go through the system analysis stage. ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗಿದೆ ಅಂತಂದಾಗ, ಸೊ ನಾರ್ಮಲಿ ಡೆವಲಪರ್ ಸಿಸ್ಟಮ್ ಅನಾಲಿಸಿಸ್ ಸ್ಟೇಜ್ ನ ಪಾಸ್ ಮಾಡ್ತಾನೆ, ಸಿಸ್ಟಮ್ ಡಿಸೈನ್ ಫೇಸ್ ನ ಪಾಸ್ ಮಾಡ್ತಾನೆ, ಕೋಡಿಂಗ್ ಸ್ಟೇಜ್ ನ ಪಾಸ್ ಮಾಡ್ತಾನೆ, ಟೆಸ್ಟಿಂಗ್, ಅದಾದ್ಮೇಲೆ ಸಿಸ್ಟಮ್ ಲೆವೆಲ್ ಸೆಕ್ಯೂರಿಟಿ ಮೆಜರ್ಸ್, ಆಮೇಲೆ ಕಾಸ್ಟ್ ಎಸ್ಟಿಮೇಶನ್ ಆಫ್ ದ ಪ್ರಾಜೆಕ್ಟ್, ಅದ್ರ ಕಾಸ್ಟ್ ಎಷ್ಟಾಗಿರುತ್ತೆ, ಆಮೇಲೆ ನಾರ್ಮಲಿ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ರಿಪೋರ್ಟ್ಸ್ ಏನು, ಆಮೇಲೆ ಫ್ಯೂಚರ್ ಸ್ಕೋಪ್, ಫ್ಯೂಚರ್ ಅನೌನ್ಸ್ಮೆಂಟ್ ಆಫ್ ದ ಪ್ರಾಜೆಕ್ಟ್. ಓಕೆ, ಸೊ ಇಷ್ಟೆಲ್ಲ ಪ್ಲಾನ್ ಇಟ್ಕೊಂಡು ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗಿರುತ್ತೆ. ಓಕೆ, ಆಗಿದ್ಮೇಲೆ ನೀವು ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅನಾಲಿಸಿಸ್, ಸಿಸ್ಟಮ್ ಅನಾಲಿಸಿಸ್ ಅಂತಂದ್ರೆ, ಸೊ ಯು ನೀಡ್ ಟು ಕಂಪ್ಲೀಟ್ಲಿ ಹ್ಯಾವ್ ದ ಐಡಿಯಾ ಅಬೌಟ್, ಯು ನೀಡ್ ಟು ಹ್ಯಾವ್ ದ ಕಂಪ್ಲೀಟ್ ಐಡಿಯಾ ಅಬೌಟ್ ಯುವರ್ ಎಂಟೈರ್ ದ ಪ್ರಾಬ್ಲಮ್ ಡೊಮೈನ್. ಓಕೆ, ಅಲ್ಲಿ ನಾವು ಏನೆಲ್ಲ ವರ್ಕ್ ಮಾಡ್ತೀವಿ ಅನ್ನುವಂಥದ್ದು ಕೆಲವೊಂದು ಸಬ್ ಟಾಪಿಕ್ಸ್ ನ ಹೈಲೈಟ್ ಮಾಡ್ತಾ ಹೋಗಿದ್ದಾರೆ. ಐಡೆಂಟಿಫಿಕೇಶನ್ ಆಫ್ ದ ನೀಡ್, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್, ಫಿಸಿಬಿಲಿಟಿ ಸ್ಟಡಿ ಮಾಡ್ತೀವಿ. ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ ಇಲ್ಲಿ ಏನ್ ಹೈಲೈಟ್ ಮಾಡಿದ್ದಾರೆ, those all are from the concept which you have studied so far. ಅದು ಸಿಸ್ಟಮ್ ಅನಾಲಿಸಿಸ್ ಅಂಡ್ ಡಿಸೈನ್ ಆ ಸಬ್ಜೆಕ್ಟ್ ದಲ್ಲಾದ್ರೂ ಇರ್ಬೋದು, ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ದಲ್ಲಾದ್ರೂ ಇರ್ಬೋದು, ಅಥವಾ ಡೇಟಾಬೇಸ್, ಈ ಮೂರು ಮೇನ್ ಸಬ್ಜೆಕ್ಟ್ಸ್ ಇಟ್ಕೊಂಡು ಈ ಎಲ್ಲಾ ಕಾನ್ಸೆಪ್ಟ್ ನ ನಾವು ಆ ರಿಪೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇವೆಲ್ಲಾ ಸೇರಿನೇ ಒಂದು ಅಕಾಡೆಮಿಕ್ ಪ್ರಾಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾವೆಲ್ಲ ಬರೀ ಜಸ್ಟ್ ಅವನ ಸಬ್ಜೆಕ್ಟ್ ಅಂತ ಕಲಿತೆ ಆ ಸಬ್ಜೆಕ್ಟ್ ದಲ್ಲಿರುವಂತ ಟಾಪಿಕ್ಸ್ ನ ಪ್ರಾಕ್ಟಿಕಲಿ ಯೂಸ್ ಮಾಡ್ಕೊಂಡಾಗ ಅಷ್ಟೇ ಒಂದು ಸಾಫ್ಟ್ವೇರ್ ನ ಹೇಗೆ ಡೆವಲಪ್ಮೆಂಟ್ ಮಾಡಬಹುದು ಅನ್ನುವಂಥದ್ದು ಒಂದು ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಸೊ ಇಲ್ಲಿ ಈ ಏನೇನ್ ಸ್ಟೇಜಸ್ ನ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗಿದ್ದಾರೆ. ಸೊ ಪ್ರಿಲಿಮಿನರಿ ಫಿಸಿಬಿಲಿಟಿ ಸ್ಟಡಿ, ಪ್ರಾಜೆಕ್ಟ್ ಪ್ಲಾನಿಂಗ್, ಪ್ರಾಜೆಕ್ಟ್ ನ ಯಾವ ತರ ಶೆಡ್ಯೂಲ್ ಮಾಡ್ತೀವಿ, SRS ಡಾಕ್ಯುಮೆಂಟ್ ನ ಯಾವ ತರ ಪ್ರಿಪೇರ್ ಮಾಡ್ತೀವಿ, ಡೇಟಾ ಮಾಡೆಲ್ಸ್ ನಾರ್ಮಲಿ ಯಾವ ತರ ಬರ್ತವೆ, ಯಾವ ಟೈಪ್ ಆಫ್ ಡಯಾಗ್ರಾಮ್ಸ್ ನ ನಾವು ಯೂಸ್ ಮಾಡಬಹುದು ಫಾರ್ ದ ಪರ್ಪಸ್ ಆಫ್ ಅನಾಲಿಸಿಸ್. ಇಲ್ಲಿ ಪ್ರತಿಯೊಂದು ಸಬ್ ಟಾಪಿಕ್ಸ್ ನ ಏನ್ ಕೊಟ್ಟಿದ್ದಾರೆ, ದೀಸ್ ಆಲ್ ಆರ್ ಬೇಸಿಕ್ಲಿ ಇನ್ವಾಲ್ವ್ಡ್ ಇನ್ ದ ಅನಾಲಿಸಿಸ್. ಯಾವಾಗ ನಮ್ದು ಒಂದು ಪ್ರಾಜೆಕ್ಟ್ ಪರ್ಫೆಕ್ಟ್ ಆಗಿ ಅನಲೈಸ್ ಆಗುತ್ತೆ, ಆ ಅನಾಲಿಸಿಸ್ ಬೇಸಿಸ್ ಮೇಲೆ ನಾವು ಏನ್ ಮಾಡ್ಬೇಕು ಅನ್ನೋದು ಡಿಸೈನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ತೀವಿ. ಡಿಸೈನ್ ದಲ್ಲಿ ಎಷ್ಟು ಮಾಡ್ಯೂಲ್ಸ್ ಇರ್ಬೇಕಂತ ಪ್ಲಾನ್ ಮಾಡ್ಕೋತೀವಿ. ಸೊ ನಮ್ಮ ಡೇಟಾಬೇಸ್ ಯಾವ ತರ ಇರ್ಬೇಕಂತ ಪ್ಲಾನ್ ಮಾಡ್ಕೋತೀವಿ.
ಅದರಲ್ಲಿ ಬರುವಂತ ರೆಸ್ಟ್ರಿಕ್ಷನ್, ಇಂಟಿಗ್ರಿಟಿ ಕಾನ್ಸ್ಟೆಂಟ್ಸ್ ಬಗ್ಗೆ ಫೋಕಸ್ ಮಾಡ್ತೀವಿ, ರೂಲ್ಸ್ ಬಗ್ಗೆ ಫೋಕಸ್ ಮಾಡ್ತೀವಿ. ನಮ್ಮ ಯೂಸರ್ ಇಂಟರ್ಫೇಸ್ ಯಾವ ತರ ಇರ್ಬೇಕು ಅನ್ನೋದು ಪ್ಲಾನಿಂಗ್ ಮಾಡ್ಕೋತೀವಿ, ಡಿಸೈನ್ ಮಾಡ್ಕೋತೀವಿ. ಟೆಸ್ಟ್ ಕೇಸಸ್, ಪ್ರತಿಯೊಂದು ಮಾಡ್ಯೂಲ್ಸ್ ನ ಯಾವ ತರ ಟೆಸ್ಟ್ ಮಾಡ್ಬೇಕು, ಇದೆಲ್ಲ ಡಿಸೈನಿಂಗ್ ಅಂದ್ರೆ. ಸೊ ವಿ ವಿಲ್ ಪ್ಲಾನ್ ಇಟ್ ಔಟ್. ಯಾವಾಗ ಒಂದು ಪರ್ಫೆಕ್ಟ್ ಪ್ಲಾನ್ ಅಂತ ರೆಡಿ ಆಗುತ್ತೆ, ಸಿಸ್ಟಮ್ ಡಿಸೈನ್ ಆಗುತ್ತೆ, ದೆನ್ ವಿ ಸ್ಟಾರ್ಟ್ ಆಕ್ಚುಲಿ ಇಂಪ್ಲಿಮೆಂಟೇಷನ್ ವಿತ್ ಹೆಲ್ಪ್ ಆಫ್ ಕೋಡಿಂಗ್ ಪಾರ್ಟ್. ಕೋಡಿಂಗ್ ಪಾರ್ಟ್ ದಲ್ಲಿ ಇಲ್ಲಿ ಬರುತ್ತೆ ನಮಗೆ ಆಕ್ಚುಲ್ ಐಡಿಯಾ. ನಾವು ಯಾವ DBMS ಸಾಫ್ಟ್ವೇರ್ ನ ಯೂಸ್ ಮಾಡ್ಬೇಕು, ಒರಾಕಲ್ ಮಾಡ್ಬೇಕಾ, MySQL ಮಾಡ್ಬೇಕಾ, ಅಥವಾ MySQL ಮಾಡ್ಬೇಕಾ, ಅಥವಾ ಬೇರೆ ಯಾವ್ದು ಲೇಟೆಸ್ಟ್ ಆಗಿ ಬಂದಿರುತ್ತಾ DBMS ಸಾಫ್ಟ್ವೇರ್ ನ ಯೂಸ್ ಮಾಡ್ಬೇಕಾ. ಆಮೇಲೆ ಇನ್ನ ಯೂಸರ್ ಇಂಟರ್ಫೇಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೋದಾಗ ಯಾವ ಪ್ಲಾಟ್ಫಾರ್ಮ್ಸ್ ನ ಯೂಸ್ ಮಾಡ್ಬೇಕು. ವೆಬ್ಸೈಟ್ ಗೆ ಬೇಕಾಗಿರುವಂತ ಪ್ಲಾಟ್ಫಾರ್ಮ್ಸ್ ಬೇರೆ ಇರ್ತವೆ, ಡೆಸ್ಕ್ಟಾಪ್ ಗೆ ಬೇರೆ ಇರ್ತವೆ, ಆಂಡ್ರಾಯ್ಡ್ ಆಪ್ ಗೆ ಅದರೇ ಆದ ರಿಲೇಟೆಡ್ ಸಾಫ್ಟ್ವೇರ್ಸ್ ಇರ್ತವೆ. ಅದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ಪರ್ಫೆಕ್ಟ್ ಇಲ್ಲಿವರೆಗೆ ಆಗಿರುತ್ತೆ, ಒಂದು ಡಿಸೈನ್ ಅಂತ ಸ್ಟೇಜ್ ಮುಗಿದಿರುತ್ತೆ, ಅಲ್ಲಿಂದ ನಮ್ದು ಆಕ್ಚುಲಿ ಟೇಕ್ ಆಫ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದ್ರೆ ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಷನ್ ಸ್ಟೇಜಸ್ ಅಲ್ಲಿ ಇವೆಲ್ಲ ನಾವು ಪ್ರೊಸೆಸ್ ನ ಫಾಲೋ ಮಾಡ್ತೀವಿ. ಫಸ್ಟ್ ಡೇಟಾ ಬೇಸ್ ನ ಡಿಸೈನ್ ಮಾಡ್ಕೋತೀವಿ, ಆಮೇಲೆ ಪ್ರಾಜೆಕ್ಟ್ ನ ಕೋಡ್ ಮಾಡ್ತೀವಿ. ಸೊ ಕಾಮೆಂಟ್ಸ್, ಡಿಸ್ಕ್ರಿಪ್ಷನ್, ನಾವ್ ಏನ್ ಕೋಡ್ ಬರ್ತೀವಿ ಅದ್ರ ಬಗ್ಗೆ ಕಾಮೆಂಟ್ಸ್ ಆಗ್ಲಿ, ಡಿಸ್ಕ್ರಿಪ್ಷನ್ ಆಗ್ಲಿ, ಸೊ ದಟ್ ಅದರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ಟ್ಯಾಂಡರ್ಡೈಸೇಷನ್ ಆಫ್ ದ ಕೋಡಿಂಗ್, ಕೋಡ್ ಬರೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆ ಕೋಡ್ ಎಫಿಷಿಯಂಟ್ ಆಗಿರ್ಬೇಕು, ಇಟ್ ಕ್ಯಾನ್ ಹ್ಯಾಂಡಲ್ ಆಲ್ಮೋಸ್ಟ್ ಆಲ್ ದ ಎರರ್ಸ್. ಆಮೇಲೆ ವ್ಯಾಲಿಡೇಷನ್ ಚೆಕ್ಸ್. ಓಕೆ, ನಾವು ಬರೆಯುವಂತ ಕೋಡ್ ನಾವು ಕೋಡ್ ಬರಿತಾ ಹೋಗ್ತೀವಿ, ಬಟ್ ಅದ್ರಲ್ಲಿ ಕೋಡ್ ಬರಿಬೇಕಂತಂದಾಗ ಏನೆಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇರ್ತವೆ ಅನ್ನೋಂಥದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು. Obviously testing ಮಾಡ್ತೀವಿ. Once the testing has been done and some security measures with respect to that project has been taken, then cost estimation. Ultimately we deploy it at the level of user deployment ಅಂತಂದ್ರೆ once our project is ready, so we'll go with the client and install their deployment start ಆಗುತ್ತೆ. ಡಿಪ್ಲಾಯ್ಮೆಂಟ್ ಆದಾಗ then client started using that particular project. ಸೊ ಒಂದ್ ಸರ್ಟನ್ ಪೀರಿಯಡ್ ಆಫ್ ದ ಟೈಮ್ ಅದು ಮೇಂಟೆನೆನ್ಸ್ ಅಂತ ಹೇಳಿ ವರ್ಕ್ ಮಾಡ್ತಾರೆ. ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಬಂತು, ಏನಾದ್ರು ಎರರ್ಸ್ ಬಂತು, ಏನಾದ್ರು ಬಗ್ಸ್ ಐಡೆಂಟಿಫೈ ಆಯ್ತಂದ್ರೆ ಸೊ ದೇ ಟ್ರೈ ಟು ಸಾಲ್ವ್ ಇಟ್. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ಮೇಂಟೆನೆನ್ಸ್ ಪೀರಿಯಡ್, ಆ ಪೀರಿಯಡ್ ನ ಯುಟಿಲೈಸ್ ಮಾಡ್ಕೊಂಡು ಅವೆಲ್ಲ ಆಕ್ಟಿವಿಟಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಟೋಟಲಿ ಇಷ್ಟೆಲ್ಲ ಒಂದು ಪ್ರಪೋಸಲ್ ಆಗ್ಲಿ, ಆಮೇಲೆ ಒಂದು ರಿಪೋರ್ಟ್ ಅಲ್ಲಾಗ್ಲಿ ಕಂಟೆಂಟ್ ಇರ್ತವೆ. ಓಕೆ, ಇದನ್ನ ಜನರಲ್ ಆಗಿ ಏನ್ ಗೈಡ್ಲೈನ್ಸ್ ನ ಫಾಲೋ ಮಾಡ್ಬೇಕನ್ನುವಂಥದ್ದು ಒಂದು ಡಾಕ್ಯುಮೆಂಟ್ ರೆಡಿ ಇದೆ. ಇದನ್ನ ಒಂದ್ಸರಿ ನೀವು ಕಂಪ್ಲೀಟ್ ಏನೇನ್ ಕಂಟೆಂಟ್ ಇದೆ ಒಂದ್ಸರಿ ನೋಡಿದಾಗ ಸೊ ವಿಲ್ ಗೆಟ್ ಟು ನೋ ವಾಟ್ ಆರ್ ಆಲ್ ದ ಕಾಂಪೊನೆಂಟ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ಪ್ರಪೋಸಲ್ ಆಸ್ ವೆಲ್ ಅ ರಿಪೋರ್ಟ್. ಓಕೆ, ಇದು ಬ್ರೀಫ್ ಆಗಿ ಇವತ್ತು ನಾನು ನಿಮ್ಗೆ ಐಡಿಯಾ ಕೊಟ್ಟಿರುವಂತದ್ದು. ಈ ಐಡಿಯಾದಲ್ಲಿ ಅಥವಾ ಇವತ್ತು ನಾನು ಡಿಸ್ಕಷನ್ ಮಾಡಿರುವಂತ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಕ್ವೈರೀಸ್ ಇತ್ತು, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಸೊ ದಟ್ ಮೀ ಅಂಡ್ ವಿವೇಕ್ ಸರ್ ಕ್ಯಾನ್ ಸಾಲ್ವ್ ದೋಸ್ ಆಲ್ ಡೌಟ್ಸ್. ನಿಮ್ದು ಏನಾದ್ರು ಕ್ವೈರೀಸ್ ಇತ್ತಂದ್ರೆ, ಡೌಟ್ಸ್ ಇತ್ತಂದ್ರೆ ಯು ಕ್ಯಾನ್ ಆಸ್ಕ್. ನಿಮ್ ಮೈಂಡ್ ಅಲ್ಲಿ ಏನಾದ್ರು ಕ್ವಶನ್ಸ್ ಇತ್ತು ಅಂತಂದ್ರೆ ಕ್ವಶನ್ ಕೇಳಿ, ಸೊ ವಿ ಟ್ರೈ ಟು ಸಾಲ್ವ್ ಇಟ್. ಅಟ್ ಲೀಸ್ಟ್ ಇಲ್ಲಿವರೆಗೆ ಹೇಳಿರುವಂತದ್ದು ಬೇಸಿಕ್ ಐಡಿಯಾ ನಿಮ್ಗೆ ಅರ್ಥ ಆಯ್ತಾ? ಓಕೆ, ಇದ್ರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲಲ್ಲ. ಈಗ ನಾ ಎರಡು ಡಾಕ್ಯುಮೆಂಟ್ ಶೇರ್ ಮಾಡ್ತೀನಿ. ಒಂದು ಇದು ಜನರಲ್ ಗೈಡ್ಲೈನ್ಸ್ ಇರುವಂತದ್ದು. ಒನ್ಸ್ ದ ಕ್ಲಾಸ್ ಗೆಟ್ಸ್ ಕಂಪ್ಲೀಟೆಡ್ ಐ ವಿಲ್ ಶೇರ್ ದೋಸ್ ಟು ಡಾಕ್ಯುಮೆಂಟ್ಸ್. ಆ ಡಾಕ್ಯುಮೆಂಟ್ಸ್ ನ ಒಂದ್ಸರಿ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಯಾಕಂದ್ರೆ ಬಿಫೋರ್ ಯು ಆಕ್ಚುಲಿ ಸ್ಟಾರ್ಟ್ ಯುವರ್ ವರ್ಕ್ ಯು ನೀಡ್ ಟು ಹ್ಯಾವ್ ದ ಕಂಪ್ಲೀಟ್ ಐಡಿಯಾ ಆರ್ ಬೇಸಿಕ್ ಐಡಿಯಾ. ಓಕೆ, ಅದ್ರ ಬೇಸಿಸ್ ಮೇಲೆ ದೆನ್ ಯು ಸ್ಟಾರ್ಟ್ ಯುವರ್ ವರ್ಕ್. ಓಕೆ, ಮತ್ತೇನಾದ್ರು ಇತ್ತಂದ್ರೆ ಕೇಳಿ. ಸೊ ವಿ ಆರ್ ರೆಡಿ. ವಿವೇಕ್ ಸರ್, ಇದು ನನ್ನ ಕಡೆಯಿಂದ ಇಷ್ಟು ಜನರಲ್ ಆಗಿ ಐಡಿಯಾಸ್ ಕೊಟ್ಟಿದ್ದಾಯ್ತು. ಸೊ ಮತ್ತೇನಾದ್ರು ಇತ್ತಂದ್ರೆ
ಸರ್ ನೀವು ಮಾತಾಡ್ತಾ ಇದ್ರೆ ನಮ್ಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಎಸ್. ಅದೇ ವೇಟ್ ಅದೇ ವೇಟ್ ಮಾಡ್ತಾ ಇದ್ದೀನಿ ಸರ್ದು ರಿಪ್ಲೈ ಮಾಡ್ಲಿ ಅಂತ ಹೇಳಿ. ಅದೇ ಸರ್. ಓಕೆ. ಹಾ ಕೇಳಿಸ್ತಿದೆ ಸರ್. ಹಾ ಕೇಳಿಸ್ತಿದೆ ಸರ್. ಹಾ ಸರ್. ಹಾ ಸರ್. ಒಂದ್ 4-5 ಪ್ರಾಜೆಕ್ಟ್ಸ್ ತಗೊಂಡಾರ ಸರ್. ಅದ ಅವ್ರು ಯಾರು ತಗೊಂಡ. ನೀವು
ನೀವು ಮೈಕ್‌ನ ಅನ್‌ಮ್ಯೂಟ್ ಮಾಡಿ ಮಾತಾಡ್ಬೇಕು. ಚಾಟ್ ಬಾಕ್ಸ್ ಅಲ್ಲಿ ಕಳ್ಸಿದ್ರೆ ಗೊತ್ತಾಗಲ್ಲ. ಶ್ರೇಯಾ ಭಟ್. ಹಾ ಸರ್. ಅದಕ್ಕೆ ಸರ್ ಅದನ್ನೇ ಕೇಳೋನಿದ್ದೆ ನಾನು. ಆಲ್ಮೋಸ್ಟ್ ಟ್ರಾನ್ಸಾಕ್ಷನ್. ಓಕೆ ಸರ್. ಓಕೆ ಸರ್. ಅದೇ. ಅದೇ ಎಸ್ ಸರ್. ಓಕೆ ಸರ್. ಓಕೆ ಸರ್. ಈಗ ಇದ್ದಿದ್ದು ಸಹನಾ ಏನ್ ಸ್ನೇಹ ಏನ್ ಸರ್ ಈಗ? ನಮ್ಗೆ ಕೇಳಿಸ್ತಾ ಇಲ್ಲ ಸರ್ ಅದು. ಹ್ಮ್. ಹಾ ಸರ್. ಹಾ ಸರ್. ಅದನ್ನು ವೆಬ್ಸೈಟ್ ಮಾಡ್ತಾರಂತ ಸರ್ ಅವರು? ಸರಿ ಸರ್. ಓಕೆ. ಅದೇ ಸರ್ ಕೇಳಿಸ್ತಾ ಇಲ್ಲ ಸರ್. ಅದೇ ಸರ್. ಹಾ, ಅದು ಮಿಕ್ಸ್ಚರ್ ನಾಲ್ಕು. ಬೇರೆ.
Okay, sir. Okay, sir.